ಸಮಸ್ತ ವಿದ್ಯಾರ್ಥಿ ಬಳಗಕ್ಕೆ ನಮಸ್ಕಾರಗಳು. ಎಲ್ಲರಿಗೂ ನಮ್ಮ SM ಕ್ಲಾಸಸ್ ವಿಜಯಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ, ಈಗಾಗಲೇ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮುಖ ಪ್ರಶ್ನೋತ್ತರಗಳನ್ನು, ಪ್ರಮುಖ ಅಂಶಗಳನ್ನು, ಪ್ರಮುಖ ವ್ಯಕ್ತಿಗಳನ್ನು, ಪ್ರಮುಖ ಹೋರಾಟಗಳನ್ನು ನಾವು ಚರ್ಚೆ ಮಾಡ್ತಾ ಬಂದಿದ್ದೇವೆ. ಅಂತಹ ಚರ್ಚೆಗಳ ಸಾಲಿನಲ್ಲಿ ಇದು ಎರಡನೆಯ ತರಗತಿಯಾಗಿರ್ತದೆ. ಯಾರು ಹಿಂದಿನ ತರಗತಿಯನ್ನು ವೀಕ್ಷಣೆ ಮಾಡಿಲ್ಲ, ದಯವಿಟ್ಟು ವೀಕ್ಷಣೆ ಮಾಡಿರಿ. ಒಂದು ತರಗತಿ ಮತ್ತೊಂದು ತರಗತಿಗೆ ಲಿಂಕ್ ಇರ್ತಾವೆ. ಆದ್ದರಿಂದ ನೀವು ಪ್ರತಿಯೊಂದು ತರಗತಿಯನ್ನು ವೀಕ್ಷಣೆ ಮಾಡ್ತಾ ಹೋದರೆ ಬಹಳ ಅಚ್ಚುಕಟ್ಟಾದ ಜ್ಞಾನವನ್ನು ಪಡೀಲಿಕ್ಕೆ ಸಾಧ್ಯವಾಗ್ತದೆ. ಸ್ನೇಹಿತರೆ, ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಗುಲಾಮಿ ಸಂತತಿ. ಈ ಒಂದು ಗುಲಾಮಿ ಸಂತತಿಯ ಸ್ಥಾಪಕ ಯಾರಪ್ಪ ಅಂತಂದರೆ ಕುತುಬುದ್ದೀನ್ ಐಬಕ್ ಅನ್ನುವಂಥ ವ್ಯಕ್ತಿ ಒಂದು ಗುಲಾಮಿ ಸಂತತಿಯ ಸ್ಥಾಪಕ. ಇವನು ಮೊಹಮ್ಮದ್ ಗೋರಿಯ ಗುಲಾಮ ಮತ್ತು ನೆಚ್ಚಿನ ಸೇನಾನಿಯಾಗಿರ್ತಾನೆ. ಮೊಹಮ್ಮದ್ ಗೋರಿ ಮರಣ ಹೊಂದಿದ ನಂತರ ಕ್ರಿಸ್ತಿ ಶಕ 1206ರಲ್ಲಿ ಮೊಹಮ್ಮದ್ ಗೋರಿ ಮರಣ ಹೊಂದಿಬಿಡ್ತಾನೆ. ಮೊಹಮ್ಮದ್ ಗೋರಿ ಮರಣ ಹೊಂದಿದ ನಂತರ ಸ್ವತಂತ್ರ ಸುಲ್ತಾನನಾಗಿ ದೆಹಲಿಯಲ್ಲಿ ಒಂದು ಗುಲಾಮಿ ಸಂತತಿಯನ್ನು ಸ್ಥಾಪನೆ ಮಾಡ್ತಾನೆ. ಇವನನ್ನು ಲಾಖ್ ಬಕ್ಷ ಎಂದು ಕರೆದಿದ್ರು. ಲಾಖ್ ಬಕ್ಷ ಎಂದೇ ಪ್ರಸಿದ್ಧಿಯಾಗಿದ್ದ. ಯಾಕೆ ಲಾಖ್ ಬಕ್ಷ ಎಂದು ಕರಿತಿದ್ದಾರೆ ಅನ್ನೋದನ್ನ ಮುಂದೆ ಹೇಳ್ತೀನಿ. ಮತ್ತು ಇವನು ದೆಹಲಿಯ ಕುವತ್ ಉಲ್ ಇಸ್ಲಾಂ ಮಸೀದಿಯ ಮತ್ತು ಕುತುಬ್ ಮಿನಾರ್ ನಿರ್ಮಾಣವನ್ನು ಪ್ರಾರಂಭ ಮಾಡ್ತಾನೆ. ಈ ಒಂದು ಕುತುಬ್ ಮಿನಾರನ್ನು ಮುಂದೆ ಪೂರ್ವಗೊಳಿಸಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದರೆ ಇಲ್ತಮಿಷ. ಈ ಇಲ್ತಮಿಷ ಯಾರು? ಇವನಿಗೆ ಕುತುಬ್ ಮಿನಾರ್ಗೆ ಏನು ಸಂಬಂಧ ಅನ್ನುವಂಥದ್ದನ್ನು ಮುಂದೆ ಹೇಳ್ತೀನಿ. ಮತ್ತು ಈ ಕುತುಬುದ್ದೀನ್ ಐಬಕ್ ಅವನೇ ಪೂರ್ಣಗೊಳಿಸ್ಬೇಕಾಗಿತ್ತಲ್ಲ ಕುತುಬ್ ಮಿನಾರ್. ಅವನ ಕೈಲಿ ಯಾಕಾಗಲಿಲ್ಲ ಅಂದ್ರೆ ಪೋಲೋ ಚೌಗಾನ್ ಆಟ ಆಡ್ತಿರ್ತಾನೆ. ಒಂದು ಪೋಲೋ ಆಟ ಆಡ್ತಿರ್ಬೇಕಾದ್ರೆ ಕುದುರೆ ಮೇಲಿಂದ ಬಿದ್ದು ಮರಣವನ್ನು ಹೊಂತಾನೆ. ಆದ್ದರಿಂದ ಈ ಕುತುಬ್ ಮಿನಾರ್ ನಿರ್ಮಾಣವನ್ನು ಪೂರ್ಣಗೊಳಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಈ ಕುತುಬುದ್ದೀನ್ ಐಬಕ್ನ ಜೀವನ ಮತ್ತು ಸಾಧನೆಯನ್ನು ನೋಡಿದಾಗ ಸಂಪೂರ್ಣವಾಗಿ ಈ ಕುತುಬುದ್ದೀನ್ ಐಬಕ್ನ ಇತಿಹಾಸವನ್ನು ತಿಳಿಯಲಿಕ್ಕೆ ಸಾಧ್ಯವಾಗ್ತದೆ. ಈತ ಮೂಲತಃ ತುರ್ಕಿಸ್ತಾನದ ವ್ಯಕ್ತಿ. ಬಾಲ್ಯದಲ್ಲಿ ಗುಲಾಮನಾಗಿ ಇವನನ್ನು ಮಾರಾಟ ಮಾಡ್ತಾರೆ. ಇವನನ್ನು ಪರ್ಷಿಯಾದ ನಿಶಾಪುರ್ನಲ್ಲಿ ಒಬ್ಬ ಕಾಜಿ ಖರೀದಿ ಮಾಡ್ತಾರೆ. ಇವನನ್ನು ಖರೀದಿಸಿ ಸ್ವತಃ ಕಾಜಿನಿ ಅವನನ್ನು ಬೆಳೆಸ್ತಾನೆ. ಅಲ್ಲಿ ಅವನು ಬಿಲ್ಲುಗಾರಿಕೆ, ಕುದುರೆ ಸವಾರಿ ಸೇರಿದಂತೆ ಹಲವು ಕೌಶಲ್ಯಗಳನ್ನು ಕಲಿತಾನೆ. ಇನ್ನು ಈ ಕುತುಬುದ್ದೀನ್ ಐಬಕ್ ಮೊಹಮ್ಮದ್ ಗೋರಿಯ ಸೇವೆಗೆ ಯಾವ ರೀತಿಯಾಗಿ ಹೋಗ್ತಾನಂದರೆ, ಈ ಕುತುಬುದ್ದೀನ್ ಐಬಕ್ನ ಮೊದಲು ಯಾರು ಖರೀದಿ ಮಾಡಿರ್ತಾರೆ? ಖಾಜಿ ಖರೀದಿ ಮಾಡಿರ್ತಾನೆ. ಈ ಖಾಜಿಯಿಂದ ಮತ್ತೆ ಯಾರು ಖರೀದಿ ಮಾಡ್ತಾರಪ್ಪ ಅಂದರೆ ಗಜ್ನಿಯಲ್ಲಿರ್ತಕ್ಕಂಥ ಗುರಿದ್ ಸಾಮ್ರಾಜ್ಯದ ಅಂದರೆ ಗೋರಿ ಸಾಮ್ರಾಜ್ಯದ ದೊರೆಯಾಗಿರ್ತಕ್ಕಂಥ ಮೊಹಮ್ಮದ್ ಗೋರಿ ಆತನನ್ನು ಖರೀದಿ ಮಾಡ್ತಾನೆ. ಖರೀದಿ ಮಾಡಿದ ನಂತರ ಕುತುಬುದ್ದೀನ್ ಐಬಕ್ ಆ ಒಂದು ಮೊಹಮ್ಮದ್ ಗೋರಿಯ ಆಸ್ಥಾನದಲ್ಲಿ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸ್ತಾನೆ. ಬಹಳ ಚಾಣಾಕ್ಷತನದಿಂದ ಆ ರಾಜನ ಮೆಚ್ಚುಗೆಯನ್ನು ಆತ ಗಳಿಕೆ ಮಾಡ್ತಾನೆ.
ಮತ್ತು ಮಹಮ್ಮದ್ ಗೋರಿಯ ಸೇನೆಯಲ್ಲಿ ಒಂದು ಉನ್ನತ ಹುದ್ದೆಯನ್ನು ಕೂಡ ಆತ ಪಡೆದುಕೊಳ್ತಾನೆ. ಈ ರೀತಿಯಾಗಿ ಮಹಮ್ಮದ್ ಗೋರಿಯ ನಂಬಿಕಸ್ಥ ಸೇನಾಧಿಪತಿಯಾಗಿ ಯಾರು ಇರ್ತಾರಪ್ಪ ಅಂದರೆ ಈ ಕುತುಬುದ್ದೀನ್ ಐಬಕ್ ಭಾರತದ ಪ್ರಭಾರಿ ಆಗ್ತಾನೆ. ಅಂದರೆ ಕ್ರಿಸ್ತಿ ಶಕ 1192ರ ಎರಡನೇ ಥರನ್ ಯುದ್ಧದಲ್ಲಿ ಮಹಮ್ಮದ್ ಗೋರಿ ವಿಜಯ ಸಾಧಿಸ್ತಾನೆ. ಮಹಮ್ಮದ್ ಗೋರಿ ಗೆದ್ದ ನಂತರ ತನ್ನ ಭಾರತದ ಪ್ರದೇಶಗಳ ಜವಾಬ್ದಾರಿಯನ್ನು ಈ ಐಬಕ್ಕನಿಗೆ ನೀಡ್ತಾನೆ. ಈ ರೀತಿಯಾಗಿ ಭಾರತದ ಪ್ರಭಾರಿಯಾಗಿ ಕುತುಬುದ್ದೀನ್ ಐಬಕ್ ಜೀವನವನ್ನು ನಡೆಸ್ತಾನೆ. ಇನ್ನು ಈ ಕುತುಬುದ್ದೀನ್ ಐಬಕ್ನ ಪ್ರಮುಖ ಸಾಧನೆ ಮತ್ತು ವಿಜಯಗಳನ್ನು ನೋಡಬೇಕಾದ್ರೆ ಐಬಕ್ ಭಾರತದಲ್ಲಿ ಗೋರಿಯ ಸಾಮ್ರಾಜ್ಯದ ಶಕ್ತಿಯನ್ನು ವಿಸ್ತರಣೆ ಮಾಡ್ತಾನೆ. ಚಹಮಾನ್, ಗಹದ್ವಾಲ್, ಚಾಲುಕ್ಯ ಮತ್ತು ಚಂದೇಲ ಸೇರಿದಂತೆ ಹಲವಾರು ಹಿಂದೂ ಸಾಮ್ರಾಜ್ಯಗಳ ವಿರುದ್ಧ ಹೋರಾಡಿ ವಿಜಯವನ್ನು ಸಾಧಿಸ್ತಾನೆ. ನಂತರ ಇವನ ಸೇನಾನಿಯಾಗಿರ್ತಕ್ಕಂಥ ಬಖ್ತಿಯಾರ್ ಖಿಲ್ಜಿ ಬಿಹಾರ ಮತ್ತು ಬಂಗಾಳವನ್ನು ವಶಪಡಿಸಿಕೊಳ್ತಾರೆ. ಯಾರು? ಈ ಕುತುಬುದ್ದೀನ್ ಐಬಕ್ನ ಸೇನಾನಿಯಾಗಿರ್ತಕ್ಕಂಥ ಬಖ್ತಿಯಾರ್ ಖಿಲ್ಜಿ ಈತ ಬಿಹಾರ ಮತ್ತು ಬಂಗಾಳವನ್ನು ವಶಪಡಿಸಿಕೊಳ್ತಾನೆ. ಇನ್ನು ಈ ದೆಹಲಿ ಸುಲ್ತಾನ ಅಂದರೆ ಗುಲಾಮಿ ಸಂತತಿಯನ್ನು ಯಾವ ರೀತಿಯಾಗಿ ಸ್ಥಾಪನೆ ಮಾಡ್ತಾನೆ ಅನ್ನೋದನ್ನು ನೋಡುವುದು. ಈ ಕುತುಬುದ್ದೀನ್ ಐಬಕ್ ಒಂದು ಗುಲಾಮಿ ಸಂತತಿಯನ್ನು ಸ್ಥಾಪನೆ ಮಾಡ್ತಾನೆ. ಅದಕ್ಕೆ ಇನ್ನೊಂದು ಹೆಸರೇ ಸುಲ್ತಾನತನ್, ಅಂದರೆ ದೆಹಲಿ ಸುಲ್ತಾನತನ್ ಸ್ಥಾಪಕ. ಅಂದರೆ ದೆಹಲಿಯಲ್ಲಿ ಗುಲಾಮಿ ಸಂತತಿಯ ಸ್ಥಾಪಕ ಯಾರಪ್ಪ ಅಂದರೆ ಈ ಕುತುಬುದ್ದೀನ್ ಐಬಕ್. ಕ್ರಿಸ್ತಿ ಶಕ 1206ರಲ್ಲಿ ಮಹಮ್ಮದ್ ಗೋರಿ ನಿಧನರಾದ ಮೇಲೆ ಮಹಮ್ಮದ್ ಗೋರಿ 1206ರಲ್ಲಿ ಮರಣ ಹೊಂದ್ತಾರೆ. ಮೊಹಮ್ಮದ್ ಗೋರಿ ಮರಣ ಹೊಂದಿದ ನಂತರ ಐಬಕ್ ಏನು ಮಾಡ್ತಾನಪ್ಪ ಅಂದರೆ ಲಾಹೋರ್ನಲ್ಲಿ ತನ್ನನ್ನು ತಾನೇ ಸ್ವತಂತ್ರ ಸುಲ್ತಾನನೆಂದು ಘೋಷಿಸಿಕೊಳ್ತಾರೆ. ಘೋಷಿಸಿಕೊಂಡ ನಂತರ ಗುಲಾಮಿ ಸಂತತಿಯ ಅಡಿಪಾಯವನ್ನು ಹಾಕಿರ್ತಕ್ಕಂಥ ಕೀರ್ತಿ ಯಾರಿಸಂತದಪ್ಪ ಅಂದರೆ ಈ ಕುತುಬುದ್ದೀನ್ ಐಬಕನಿಗೆ. ಈ ಸಂತತಿಯು ಉತ್ತರ ಭಾರತದಲ್ಲಿ ಸ್ವತಂತ್ರ ಮುಸ್ಲಿಂ ಆಡಳಿತವನ್ನು ಸ್ಥಾಪಿಸಿರ್ತಕ್ಕಂಥ ಮೊದಲ ರಾಜವಂಶವಾಗಿ ಹೊರಹೊಮ್ಮುತ್ತದೆ. ಇನ್ನು ಈ ಕುತುಬುದ್ದೀನನ ಆರಂಭದ ರಾಜಧಾನಿ ಯಾವುದಾಗಿರ್ತದಪ್ಪ ಅಂದರೆ ಲಾಹೋರ್. ಈ ಲಾಹೋರನ್ನು ತನ್ನ ರಾಜಧಾನಿಯನ್ನಾಗಿರಿಸಿಕೊಂಡು ಒಂದು ಆಡಳಿತವನ್ನು ಆರಂಭ ಮಾಡ್ತಾನೆ. ಯಾರು? ಕುತುಬುದ್ದೀನ್ ಐಬಕ್. ಇನ್ನು ಈ ಕುತುಬುದ್ದೀನ್ ಐಬಕ್ನ ವಾಸ್ತುಶಿಲ್ಪ ಮತ್ತು ಈತನ ಕೊಡುಗೆಗಳನ್ನು ನೋಡಬೇಕಾದ್ರೆ ಈತ ಬಹಳ ಉದಾರಿಯಾಗಿರ್ತಕ್ಕಂಥ ವ್ಯಕ್ತಿ. ಲಕ್ಷಾಂತರ ರೂಪಾಯಿಗಳನ್ನು ದಾನ ಮಾಡ್ತಿದ್ದ. ಆದ ಕಾರಣದಿಂದ ಈತನನ್ನು ಲಾಖ್ ಬಕ್ಷ ಎಂದು ಕರೀತಾರೆ. ಈ ಲಾಖ್ ಬಕ್ಷ ಅಂದ್ರೆ ಏನಪ್ಪ ಅಂದರೆ ಲಕ್ಷಗಳ ದಾನಿ. 10 ರೂಪಾಯಿ 20 ರೂಪಾಯಿ ಅಲ್ಲ, ಲಕ್ಷಗಟ್ಟಲೆ ದಾನವನ್ನು ಮಾಡ್ತಿದ್ದ. ಅಂಥ ಉದಾರವಾದಿ ಯಾರು? ಈ ಕುತುಬುದ್ದೀನ್ ಐಬಕ್ ಅನ್ನುವಂಥದ್ದು. ಇನ್ನು ಕುವತ್ ಉಲ್ ಇಸ್ಲಾಂ ಮಸೀದಿಯನ್ನು ಸ್ಥಾಪನೆ ಮಾಡ್ತಾನೆ. ದೆಹಲಿಯಲ್ಲಿ ಇಸ್ಲಾಮಿಕ್ ವಾಸ್ತುಶಿಲ್ಪದ ಮೊದಲ ಪ್ರಮುಖ ಸ್ಮಾರಕಗಳಲ್ಲಿ ಒಂದಾಗಿರ್ತಕ್ಕಂಥ ಈ ಕುವತ್ ಉಲ್ ಇಸ್ಲಾಂ ಮಸೀದಿಯನ್ನು ಈ ಕುತುಬುದ್ದೀನ್ ಐಬಕ್ ನಿರ್ಮಿಸಿರುವಂಥದ್ದು. ಅದೇ ರೀತಿಯಾಗಿ ಕುತುಬ್ ಮಿನಾರನ್ನು ದೆಹಲಿಯಲ್ಲಿ ತನ್ನ ವಿಜಯಗಳ ಸ್ಮರಣಾರ್ಥವಾಗಿ ಮತ್ತು ಸೂಫಿ ಸಂತನಾಗಿರ್ತಕ್ಕಂಥ ಖ್ವಾಜಾ ಕುತುಬ್ ಉದ್ ದೀನ್ ಬಖ್ತಿಯಾರ್ ಕಾಕಿ ಹೆಸರಿನಲ್ಲಿ ಒಂದು ಎತ್ತರದ ಮಿನಾರನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಈ ಒಂದು
ಕುತುಬ್ ಮಿನಾರ್ ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭ ಮಾಡ್ದ, ಆದರೆ ಈತನ ಕೈಯಿಂದ ಇದನ್ನು ಪೂರ್ಣಗೊಳಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕೆ ಸಾಧ್ಯವಾಗಲಿಲ್ಲಪ್ಪ ಅಂದರೆ ಅದನ್ನು ಮುಂದೆ ಹೇಳ್ತೀನಿ. ಯಾಕಂದ್ರೆ ಇದನ್ನ ಪೂರ್ಣಗೊಳಿಸಬೇಕಾಗಿತ್ತು, ಆದರೆ ಮುಂದೆ ಇದನ್ನು ಇಲ್ತುಮಿಷ ಪೂರ್ಣಗೊಳಿಸ್ತಾನೆ. ಈಗಾಗಲೇ ಹಿಂದೆ ಹೇಳಿದ್ದೀನಿ, ಆದರೆ ಇವನೇ ಯಾಕೆ ಇದನ್ನು ಪೂರ್ಣಗೊಳಿಸಲಿಲ್ಲ ಅನ್ನೋದನ್ನ ಈ ಮುಂದೆ ಹೇಳ್ತೀನಿ. ಬರ್ರಿ. ಕುತ್ಬುದ್ದೀನ್ ಐಬಕ್ ಕ್ರಿಸ್ತ 1210 ಪೋಲೋ ಆಟ ಆಡುತ್ತಿರುವಾಗ ಕುದುರೆಯಿಂದ ಬಿದ್ದು ಆದ ಗಾಯಗಳಿಂದ ನಿಧನವಾಗ್ತಾನೆ. ಇಲ್ಲಿ ಅದು ನೋಡ್ರಿ ಪಾಯಿಂಟ್, ಮೇನ್ ಪಾಯಿಂಟ್ ಅಂದ್ರೆ ಇದು. 1210 ಪೋಲೋ ಆಟ ಆಡ್ತಿರ್ಬೇಕಾದ್ರೆ ಕುದುರೆ ಮ್ಯಾಗಿಂದ ಬಿದ್ದು ಮರಣ ಹೊಂದಿ ಬಿಡ್ತಾನ, ಸತ್ತು ಹೋಗಿ ಬಿಡ್ತಾನ, ಹಲಿಗೆ ಹಚ್ಚಿ ಬಿಡ್ತಾನ, ಮರಣ ಒಟ್ಟು ನಕ್ಕ ನಕ ನಕ್ಕ ನಕ ಆಗಿ ಬಿಡ್ತಾನ. ಮರಣ ಹೊಂದಿದ ನಂತರ ಈತನ ಸಮಾಧಿಯನ್ನ ಲಾಹೋರ್ನ ಅನಾರ್ಕಲಿ ಬಜಾರ್ನಲ್ಲಿ ಸ್ಥಾಪನೆ ಮಾಡಲಾಗ್ತದೆ. ಐಬಕ್ ಕೇವಲ 4 ವರ್ಷಗಳ ಕಾಲ ಮಾತ್ರ ಆಳ್ವಿಕೆ ನಡೆಸಿದರೂ ಕೂಡ ಭಾರತದಲ್ಲಿ ಸುಲ್ತಾನತನ ಆಳ್ವಿಕೆ ಅಡಿಪಾಯ ಹಾಕಿರ್ತಕ್ಕಂಥ ಕೀರ್ತಿ ಯಾರಿಗೆ ಸ್ವಲ್ಪಪ್ಪ ಅಂದರೆ ಈ ಕುತುಬುದ್ದೀನ್ ಐಬಕ್ನಿಗೆ ಸಲ್ಲುವಂಥದ್ದು. ನಿಮ್ಗೆ ಕೆಲವು ಪ್ರಶ್ನೆಗಳಿರಬೇಕು ಈ ಮನಸ್ಸಿನಲ್ಲಿ. ಏನಪ್ಪ ಅಂದ್ರೆ ಕುತುಬುದ್ದೀನ್ ಐಬಕ್ ಕುತುಬ್ ಮಿನಾರನ್ನ ಪೂರ್ಣ ಯಾಕೆಗೊಳಿಸಲಿಲ್ಲ, ಮತ್ತು ಆ ಕುತುಬ್ ಮಿನಾರನ್ನ ಪೂರ್ಣಗೊಳಿಸಿರ್ತಕ್ಕಂಥ ಇಲ್ತಮಿಷ್ ಅವ ಇವನಿಗೆ ಏನು ಸಂಬಂಧ? ಈ 2 ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಅದಾವ ಅನ್ನೋದು ನನಗೆ ಗೊತ್ತದ. ಆ 2 ಪ್ರಶ್ನೆಗಳಿಗೆ ಉತ್ತರ ಈ ಮುಂದೆ ಸಿಗ್ತದೆ ನೋಡ್ರಿ. ಶಂಸುದ್ದೀನ್ ಇಲ್ತಮಿಷ ಬಂದ ಅಣ್ಣ ಇಲ್ಲಿ. ಈ ಇಲ್ತಮಿಷ ದೆಹಲಿ ಸುಲ್ತಾನತನ್ ಅಂದರೆ ಗುಲಾಮಿ ಸಂತತಿಯ 3ನೇ ಮತ್ತು ಪ್ರಮುಖ ಆಡಳಿತಗಾರನಾಗಿರ್ತಕ್ಕಂಥ ವ್ಯಕ್ತಿ. ಗುಲಾಮಿ ಸಂತತಿಯ ನಿಜವಾದ ಸ್ಥಿರತೆ ಮತ್ತು ಬಲವನ್ನು ತಂದುಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದರೆ ಇಲ್ತಮಿಷ. ಆದ್ದರಿಂದ ಇವನನ್ನ ಗುಲಾಮಿ ಸಂತತಿಯ ನಿಜವಾದ ಸ್ಥಾಪಕ ಎಂದು ಕೂಡ ಕರೆಯುವಂಥದ್ದು. ಇವನೇ ನೋಡ್ರಿ ಇಲ್ತಮಿಷ ಕಾಕ. ಈತ ಗುಲಾಮಿ ಸಂತತಿಯ 3ನೇ ಪ್ರಮುಖ ಆಡಳಿತಗಾರನಾಗಿರ್ತಕ್ಕಂಥ ಈ ಕಾಕಾನೇ ಮುಂದೆ ಗುಲಾಮಿ ಸಂತತಿಯ ನಿಜವಾದ ಸ್ಥಾಪಕನಾಗಿ ಯಾವ ರೀತಿಯಾಗಿ ಹೊರಹೊಮ್ತಾನೆ ಅನ್ನೋದನ್ನು ನೋಡೋಣ ಸ್ನೇಹಿತರೆ. ಸ್ವಾತಂತ್ರ್ಯ ಮತ್ತು ಸಿಂಹಾಸನೋರಣ ಒಂದು ಇಲ್ತಮಿಷ ಯಾವ ರೀತಿಯಾಗಿ ಸ್ವತಂತ್ರ ಹೊಂತಾನೆ ಮತ್ತು ಯಾವ ರೀತಿಯಾಗಿ ಸಿಂಹಾಸನವನ್ನು ಪಡೆದುಕೊಳ್ತಾನೆ ಅನ್ನೋದನ್ನು ನೋಡಬಹುದು. ಕೋಕರ್ ದಂಗೆಗಳ ವಿರುದ್ಧದ ಯಶಸ್ವಿ ಕಾರ್ಯಾಚರಣೆಯಿಂದ ಪ್ರಭಾವಿತರಾಗಿರ್ತಕ್ಕಂಥ ಮೊಹಮ್ಮದ್ ಗೋರಿ ಇವನಿಗೆ ಈತನ ಮಾಲೀಕನಾಗಿರ್ತಕ್ಕಂಥ ಐಬಕ್ನಿಗಿಂತ ಮೊದಲೇ ಗುಲಾಮಗಿರಿಯಿಂದ ಮುಕ್ತಿ ಕೊಟ್ಟಿದ್ದ. ಬಹಳ ಪರಾಕ್ರಮಶಾಲಿಯಾಗಿರ್ತಕ್ಕಂಥ ವ್ಯಕ್ತಿ. ಇದರಿಂದಾಗಿ ಕುತುಬುದ್ದೀನ್ ಐಬಕ್ನಿಗಿಂತ ಮುಂಚೆನೇ ಗುಲಾಮಗಿರಿಯಿಂದ ವಿಮೋಚನೆ ಪಡೆದಿರ್ತಕ್ಕಂಥ ವ್ಯಕ್ತಿ ಯಾರಂದರೆ ಈ ಇಲ್ತಮಿಷ. ಕ್ರಿಸ್ತ 1210 ಐಬಕ್ನ ಮರಣದ ನಂತರ ಆತನ ಪುತ್ರನಾಗಿರ್ತಕ್ಕಂಥ ಆರಾಮ್ ಶಾ ಅಸಮರ್ಥನಾಗಿರ್ತಾನೆ. ಈ ಕುತುಬುದ್ದೀನ್ ಐಬಕ್ನ ಮಗ ಯಾರು? ಆರಾಮ್ ಶಾ. ಈತ ಬಹಳ ಅಂದರೆ ಕೈಲಾಗಲಾರದ ವ್ಯಕ್ತಿಗಳಿತ. ಆ ರೀತಿ ಸಮಾಧಾನ ಮನುಷ್ಯ, ಯಾರಿಗೆ ಹೊಡೆಯವಲ್ಲ ಬಡಿಯವಲ್ಲ, ಏನು ಅನಾವಲ್ಲ ಆಡವಲ್ಲ, ಸುಮ್ಮನೆ ತಾನು ಪುರ್ತಕ್ತ ಏನು ಉಂಡು ಜೀವಿಸ್ಕೊಡೋದು ಆರಾಮ ಹಚ್ಕೊಂಡು ಮಕ್ಕಳಂಥ ವ್ಯಕ್ತಿ. ಅಂದರೆ ಯಾವ ರೀತಿ ಆಡಳಿತ ಮಾಡಬೇಕು, ಹೆಂಗೆ ಮಾಡಬೇಕು, ಏನು ಸಮಾಜದ ನಿರ್ವಹಣೆ ಯಾವ ರೀತಿ ಮಾಡಬೇಕು, ಸಾಮ್ರಾಜ್ಯವನ್ನು ಯಾವ ರೀತಿಯಾಗಿ ನಡೆಸಿಕೊಂಡು ಹೋಗಬೇಕು ಅಂತ ಏನನ್ನು ಅರಿಯದ ಸಣ್ಣ ಹುಡುಗರು ಹಾಗೆ ಇದ್ದ ಇವ ಆರಾಮ್ ಶಾ. ಹೆಸರಿಗೆ ತಕ್ಕಂತೆ ಹೆಸರಿನಲ್ಲೇ ನೋಡ್ರಿ ಆರಾಮ್ ಶಾ, ಆರಾಮಾಗಿರ್ತಕ್ಕಂಥ ವ್ಯಕ್ತಿ ಈ ಆರಾಮ್ ಶಾ. ಈತ ಅಸಮರ್ಥನಾಗಿರ್ತಕ್ಕಂಥ ಕಾರಣದಿಂದ ಇಲ್ತಮಿಷ ಕ್ರಿಸ್ತ 1211 ದೆಹಲಿಯ ಸಿಂಹಾಸನವನ್ನು ಏರ್ತಾನೆ.
ಏರಿ ರಾಜ್ಯವನ್ನು ಕ್ರೋಢೀಕರಿಸುವಲ್ಲಿ ಅನೇಕ ರೀತಿಯ ಸಾಧನೆಗಳನ್ನು ಮಾಡ್ತಾನೆ. ಕುತುಬುದ್ದೀನ್ ಐಬಕ್ ಸ್ಥಾಪಿಸಿರ್ತಕ್ಕಂಥ ಸಾಮ್ರಾಜ್ಯವು ಅಸ್ಥಿರವಾಗಿತ್ತು. 4 ವರ್ಷಗಳ ಒಳಗ ಒಂದು ಗಟ್ಟಿಮುಟ್ಟಾದ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಯಾವ ರೀತಿಯಾಗಿ ಸಾಧ್ಯ ಆಗ್ತದೆ? ಇನ್ನು ಸುತ್ತಮುತ್ತ ಇರ್ತಕ್ಕಂಥ ರಾಜ್ಯರು ಇವ್ರು ನೋಡೋಣ ಹೊಡೆದಾಗ ಮಾಡೋದು, ನೋಡೋಣ ಕೆಮ್ಮದಾಗ ಮಾಡೋದು, ಬಾಂಧೆನೋ ಅನ್ನೋದು ಹೀಗೆ ಮಾಡ್ತಿದ್ರು. ಇನ್ನು ಸ್ಥಿರವಾಗಿ ಸ್ಥಾಪನೆ ಆಗಿರಲಿಲ್ಲ. ಆದರೆ ಇಲ್ತಮಿಷ ಹಲವಾರು ಎದುರಾಳಿಗಳನ್ನು ಸೋಲಿಸಿ ಒಂದು ಸುಲ್ತಾನತನವನ್ನು ಭದ್ರಪಡಿಸುವಲ್ಲಿ ಯಶಸ್ವಿಯಾಗ್ತಾನೆ. ಮತ್ತೆ ಪ್ರತಿಸ್ಪರ್ಧಿಗಳನ್ನು ನಿರ್ಮೂಲನೆ ಮಾಡ್ತಾನೆ. ಮೊಹಮ್ಮದ್ ಗೋರಿಯ ಮಾಜಿ ಗುಲಾಮನಾಗಿರ್ತಕ್ಕಂಥ ಸೇನಾಪತಿಗಳಾದ ತಾಜ್ ಅಲ್ ದಿನ್ ಇಲ್ದಿಜ್ ಇವನನ್ನು 1215 ತರೇನ್ ಕದನದಲ್ಲಿ ಸೋಲಿಸ್ತಾನೆ. ಮತ್ತು ನಾಸಿರ್ ಉದ್ ದಿನ್ ಕುಬೇಚ್ ಇವನನ್ನು ಮುಲ್ತಾನ್ ಮತ್ತು ಸಿಂಧು ಆಡಳಿತಗಾರ ಇವರನ್ನು ಸೋಲಿಸ್ತಾನೆ. ಉತ್ತರ ಭಾರತದಲ್ಲಿ ತನ್ನ ಏಕಸ್ವಾಮ್ಯವನ್ನು ಸ್ಥಾಪನೆ ಮಾಡ್ತಾನೆ. ಇವನಿಗೆ ಕೆಲವು ಪ್ರತಿಸ್ಪರ್ಧಿಗಳಿದ್ದರು. ಇವ್ರು ಯಾರು? ಮೊಹಮ್ಮದ್ ಗೋರಿಯ ಮಾಜಿ ಗುಲಾಮ ಸೇನಾಧಿಪತಿಗಳ್ರಿ ಇವರು. ಇವರೆಲ್ಲರನ್ನು ಸದೆ ಬಡಿದು ತನ್ನ ಏಕಸ್ವಾಮ್ಯತ್ವವನ್ನು ಸ್ಥಾಪನೆ ಮಾಡ್ತಾನೆ. ಈತನ ಮತ್ತೊಂದು ಪ್ರಮುಖವಾದ ಕಾರ್ಯ ಏನಪ್ಪ ಅಂದರೆ, ಆಡಳಿತಾತ್ಮಕ ಮತ್ತು ಕಾರ್ಯತಂತ್ರದ ದೃಷ್ಟಿಯಿಂದ ಲಾಹೋರ್ನಲ್ಲಿರ್ತಕ್ಕಂಥ ಲಾಹೋರ್ನಿಂದ ದೆಹಲಿಗೆ ರಾಜಧಾನಿಯನ್ನು ಸ್ಥಳಾಂತರ ಮಾಡ್ತಾನೆ. ಈ ಲಾಹೋರನ್ನು ರಾಜಧಾನಿಯಾಗಿರಿಸಿಕೊಂಡ್ರ ವ್ಯಕ್ತಿ ಯಾರು? ಮೊದಲು ಕುತುಬುದ್ದೀನ್ ಐಬಕ್. ಈ ಕುತುಬುದ್ದೀನ್ ಐಬಕನ ಆಡಳಿತದಲ್ಲಿ ರಾಜಧಾನಿಯಾಗಿತ್ತು ಈ ಲಾಹೋರ್ ಆಗಿತ್ತು. ಆದರೆ ಈ ಇಲ್ತಮಿಷ ಲಾಹೋರ್ನಿಂದ ದೆಹಲಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಾನೆ. ಮಂಗೋಲರ ಅಪಾಯವನ್ನು ನಿಯಂತ್ರಿಸ್ತಾನೆ. ಇವರ ಆಳ್ವಿಕೆಯ ಸಮಯದಲ್ಲಿ ಚೆಂಗಿಸ್ ಖಾನ್ ನೇತೃತ್ವದ ಮಂಗೋಲರ ದಂಡುಗಳು ವಾಯುವ್ಯ ಭಾರತವನ್ನು ಸಮೀಪಿಸಿರ್ತಾವೆ. ಇಲ್ತಮಿಷ ರಾಜಕೀಯ ಕುಶಾಗ್ರಮತಿಯಿಂದ ಮಂಗೋಲರೊಂದಿಗೆ ನೇರ ಸಂಘರ್ಷವನ್ನು ತಪ್ಪಿಸಿ ರಣಥಂಬೋರ, ಗ್ವಾಲಿಯಾರ, ಮಾಳವ ಮತ್ತು ಉಜ್ಜಯಿನಿ ಸೇರಿದಂತೆ ಹಿಂದೂ ರಾಜರ ಹಲವಾರು ಪ್ರದೇಶಗಳನ್ನು ವಶಪಡಿಸಿಕೊಂಡು ಸುಲ್ತಾನ ಅಂದರೆ ಗುಲಾಮಿ ಸಂತತಿಯ ಗಡಿಗಳನ್ನು ವಿಸ್ತರಣೆ ಮಾಡ್ತಾನೆ ಮತ್ತು ಬಂಗಾಳವನ್ನು ಕೂಡ ತನ್ನ ನಿಯಂತ್ರಣಕ್ಕೆ ಇರಿಸಿಕೊಳ್ತಾನೆ ಅನ್ನುವಂಥದ್ದು. ಇನ್ನು ಬಾಗ್ದಾದ್ ಖಲೀಫನ ಮನ್ನಣೆಯನ್ನು ಪಡಿತಾನೆ. ಇಸ್ಲಾಮಿಕ್ ಜಗತ್ತಿನ ಸರ್ವೋಚ್ಚ ಧಾರ್ಮಿಕ ಮುಖ್ಯಸ್ಥನಾಗಿರ್ತಕ್ಕಂಥ ಬಾಗ್ದಾದನ ಖಲೀಫನಿಂದ ಸುಲ್ತಾನ ಸ್ಥಾನಕ್ಕೆ ಮನ್ನಣೆ ಪಡೆದಿರ್ತಕ್ಕಂಥ ಮೊದಲ ದೆಹಲಿ ಸುಲ್ತಾನ ಯಾರಪ್ಪ ಅಂದರೆ ಅವನೇ ಇಲ್ತಮಿಷ. ಇನ್ನು ಈ ಇಲ್ತಮಿಷನ ಆಡಳಿತಾತ್ಮಕ ಸುಧಾರಣೆಗಳು ಮತ್ತು ಕೊಡುಗೆಗಳು ಏನಪ್ಪ ಅಂದರೆ, ಒಂದು ಆಡಳಿತಾತ್ಮಕ ದೃಷ್ಟಿಯಿಂದ ಅನೇಕ ರೀತಿಯ ಕಾರ್ಯಗಳನ್ನು ಮಾಡ್ತಾನೆ. ಮೊದಲನೇದಾಗಿ ಚಾಲಿಷಾ ಅಥವಾ ತುರ್ಕಾಣೆ ಇ ಚಿಯಲ್ಗಾಣಿ ಈ ಒಂದು ಸಂಸ್ಥೆಯ ಉದ್ದೇಶ ಏನಪ್ಪ ಅಂದರೆ, ಸುಲ್ತಾನನಿಗೆ ಸಲಹೆ ನೀಡಲು ಮತ್ತು ಆಡಳಿತವನ್ನು ನಿಯಂತ್ರಿಸಲು 40 ನಿಷ್ಠಾವಂತ ತುರ್ಕಿ ಗುಲಾಮ ಅಧಿಕಾರಿಗಳ ಗುಂಪನ್ನು ಸ್ಥಾಪನೆ ಮಾಡ್ತಾರೆ. ಈ 40 ಮಂದಿ ಸೇರಿ ಸುಲ್ತಾನನಿಗೆ ಒಳ್ಳೆಯ ಒಂದು ಸಲಹೆಗಳನ್ನು ನೀಡುವಂಥ ಕಾರ್ಯ ಮಾಡುವಂಥದ್ದು. ಇವರು ಎಂಥವರಾಗಿದ್ದರಪ್ಪ ಅಂದರೆ ನಿಷ್ಠಾವಂತ ಗುಲಾಮರು. ರಾಜನಿಗಾಗಿ ರಾಜ್ಯಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಿಟ್ಟು ದುಡಿತಕ್ಕಂಥ ವ್ಯಕ್ತಿಗಳನ್ನು 40 ಜನರ ಗುಂಪನ್ನು ಸ್ಥಾಪನೆ ಮಾಡ್ತಾನೆ. ಇನ್ನು ನಾಣ್ಯ ವ್ಯವಸ್ಥೆ, ಭಾರತದಲ್ಲಿ ಅರಬ್ ನಾಣ್ಯ ಪದ್ಧತಿಯನ್ನು ಮೊದಲ ಬಾರಿಗೆ ಪರಿಚಯಿಸಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದರೆ ಈ ಇಲ್ತಮಿಷ. ಇವನು
ಬೆಳ್ಳಿಯ ತಂಕ ಮತ್ತು ತಾಮ್ರದ ಜೀತಲ ಎಂಬ ಪ್ರಮಾಣೀಕೃತ ನಾಣ್ಯಗಳನ್ನು ಜಾರಿಗೆ ತರ್ತಾರೆ. ನಂತರ ಇಕ್ತಾ ಪದ್ಧತಿ. ಸಾಮ್ರಾಜ್ಯವನ್ನು ಇಕ್ತಾಗಳಾಗಿ ವಿಂಗಡಿಸಿ ಅವುಗಳನ್ನು ಅಧಿಕಾರಿಗಳು ಮತ್ತು ಸೈನಿಕರಿಗೆ ಸಂಬಳಕ್ಕೆ ಬದಲಾಗಿ ಹಂಚಿಕೆ ಮಾಡ್ತಾರೆ. ಇದು ಆಡಳಿತ ಮತ್ತು ಸೈನ್ಯವನ್ನು ಸಂಘಟಿಸಲು ಸಹಾಯ ಮಾಡ್ತದೆ. ದೊಡ್ಡ ದೊಡ್ಡ ಸಾಮ್ರಾಜ್ಯಗಳನ್ನು ಇಕ್ತಾಗಳಾಗಿ ಸಣ್ಣ ಸಣ್ಣ ಭೂಪ್ರದೇಶಗಳಾಗಿ ವಿಂಗಡಣೆ ಮಾಡಿ ಅವುಗಳನ್ನು ಅಧಿಕಾರಿಗಳು ಮತ್ತು ಸೈನಿಕರಿಗೆ ಏನು ಸಂಬಳವನ್ನು ಕೊಡ್ತಿದ್ದ ನೋಡ್ರಿ, ಆ ಸಂಬಳದ ಬದಲಾಗಿ ಈ ಪ್ರದೇಶಗಳನ್ನು ಅವರ ಆಡಳಿತಕ್ಕೆ ಬಿಟ್ಟುಕೊಡ್ತಾರೆ. ಈ ಆಡಳಿತದಿಂದ ಬಿಟ್ಟುಕೊಟ್ಟಿದ ಅವರ ಆಡಳಿತದಿಂದ ಬಂದಿರತಕ್ಕಂಥ ಆದಾಯದಲ್ಲಿ ಅವರ ಸಂಬಳ ಮತ್ತು ಉಳಿದ ಕಂದಾಯವನ್ನು ರಾಜ್ಯಕ್ಕೆ ಕಟ್ಟಬೇಕಾಗಿರ್ತದೆ. ಇನ್ನು ವಾಸ್ತುಶಿಲ್ಪ ಇಲ್ಲ ನೋಡ್ರಿ. ನಿಮ್ಮ ಪ್ರಶ್ನೆಗೆ ಉತ್ತರ, ಕುತುಬುದ್ದೀನ್ ಐಬಕ್ ಪ್ರಾರಂಭಿಸಿರ್ತಕ್ಕಂಥ ಕುತುಬ್ ಮಿನಾರ್ ನಿರ್ಮಾಣವನ್ನು ಪೂರ್ಣಗೊಳಿಸ್ತಾನೆ. ದೆಹಲಿಯಲ್ಲಿ ಅನೇಕ ಮಸೀದಿಗಳು ಮತ್ತು ಧಾರ್ಮಿಕ ಕೇಂದ್ರಗಳನ್ನು ನಿರ್ಮಾಣ ಮಾಡ್ತಾನೆ. ಇವರ ಕಾಲದ ಧಾರ್ಮಿಕ ಕೇಂದ್ರಗಳು ಯಾವಪ್ಪ ಅಂದರೆ ಖಾನ್ಕಾಗಳು, ದರ್ಗಾಗಳು, ಮಸೀದಿಗಳು ಈ ರೀತಿಯಾಗಿ ಅನೇಕ ರೀತಿಯ ಧಾರ್ಮಿಕ ಕೇಂದ್ರಗಳನ್ನು ಸ್ಥಾಪನೆ ಮಾಡುವಂಥ ವ್ಯಕ್ತಿ ಯಾರಪ್ಪ ಅಂದರೆ ಇಲ್ತಮಿಷ ಗುಲಾಮಿ ಸಂತತಿಯ ಮೂರನೇ ಮತ್ತು ಪ್ರಮುಖ ಆಡಳಿತಗಾರನಾಗಿರ್ತಾನೆ. ಈ ಸುಲ್ತಾನನಿಗೆ ನಿಜವಾದ ಸ್ಥಿರತೆ ಮತ್ತು ಬಲವನ್ನು ತಂದುಕೊಟ್ಟಿರ್ತಕ್ಕಂಥದ್ದು ವ್ಯಕ್ತಿ ಯಾರಪ್ಪ ಅಂದರೆ ಈ ಇಲ್ತಮಿಷ. ಆದ್ದರಿಂದ ಇವನನ್ನು ದೆಹಲಿ ಸುಲ್ತಾನತನ್ ಅಂದರೆ ಗುಲಾಮಿ ಸಂತತಿಯ ನಿಜವಾದ ಸ್ಥಾಪಕ ಎಂದು ಒಂದು ಇಲ್ತಮಿಷನನ್ನು ಕರೆಯುವಂಥದ್ದು ಸ್ನೇಹಿತರೆ. ಇನ್ನು ರಜಿಯಾ ಬೇಗಂ ಈಕೆ ಯಾರು ಹಾಕಂದ್ರೆ ನಡಬರ್ಕ್ ಬಂದಲ್ಲ. ಈ ರಜಿಯಾ ಬೇಗಮ ಇಲ್ತಮಿಷನ ಮಗಳರೀಕಿ. ಇಲ್ತಮಿಷ ತನ್ನ ಪುತ್ರರಿಗಿಂತ ಮಗಳ ಇರ್ತಕ್ಕಂಥ ರಜಿಯಾ ಸುಲ್ತಾನಳಲ್ಲಿ ರಜಿಯಾಳನ್ನೇ ರಾಣಿಯನ್ನಾಗಿ ಮಾಡಬೇಕು. ಈ ರಜಿಯಾಳನ್ನೇ ಸರ್ವಾಧಿಕಾರಿಯನ್ನಾಗಿ ಮಾಡಬೇಕೆನ್ನುವಂಥ ಆಸೆ ಯಾರದಾಗಿತ್ತು ಅಂದರೆ ಈ ಇಲ್ತಮಿಷನ್. ಅಂದರೆ ಗಂಡಸು ಮಕ್ಕಳಿದ್ರು, ಆದರೆ ಅವರು ಸರಿಯಾದ ರೀತಿಯ ಆಡಳಿತ ಪದ್ಧತಿ ಅರಿತಿರಲಿಲ್ಲ, ಸರಿಯಾದ ರೀತಿಯ ರಾಜನೀತಿಗಳನ್ನು ಅರಿತಿರಲಿಲ್ಲ ಮತ್ತು ಒಂದು ರಾಜ್ಯದ ನಿರ್ವಹಣೆಯನ್ನು ಮಾಡತಕ್ಕಂಥ ಸಾಮರ್ಥ್ಯವನ್ನು ಅವರು ಹೊಂದಿರಲಿಲ್ಲ. ಈ ಎಲ್ಲ ಸಾಮರ್ಥ್ಯಗಳನ್ನು ಹೊಂದಿರತಕ್ಕಂಥ ರಜಿಯಾಳನ್ನು ಈ ಒಂದು ಸಂತತಿಯ ರಾಣಿಯನ್ನಾಗಿ ಮಾಡಬೇಕಂತ ಆಸೆ ಯಾರಾಗಿರ್ತದ ಈ ಇಲ್ತಮಿಷನ್ ಆಗಿರ್ತದೆ. ಈ ಮೂಲಕ ಆಕೆ ತನ್ನ ಉತ್ತರಾಧಿಕಾರಿಯಾಗಬೇಕೆಂದು ಘೋಷಣೆ ಮಾಡಿಬಿಡ್ತಾನೆ. ರಾಜ್ಯದ ತುಂಬ ಹೇಳಿಬಿಡ್ತಾನೆ, ಏನು ಮುಂದೆ ನನ್ನ ಉತ್ತರಾಧಿಕಾರಿಯಾಗಿ ನನ್ನ ಮಗಳು ರಜಿಯಾ ಬೇಗಂ ಆಡಳಿತ ಮಾಡ್ತಾಳೆಂದು ರಾಜ್ಯದ ತುಂಬ ಘೋಷಣೆಯನ್ನು ಕೂಗಿಬಿಡ್ತಾನೆ. ಈ ಮೂಲಕ ಇತಿಹಾಸದಲ್ಲಿ ಮೊದಲ ಮಹಿಳಾ ಆಡಳಿತಗಾರಳಾಗಿ ಆಯ್ಕೆಗೆ ನಾಂದಿ ಹಾಡಿರ್ತಕ್ಕಂಥ ಇಲ್ತಮಿಷ ಕ್ರಿಸ್ತಶಕ 1236ರಲ್ಲಿ ಮರಣವನ್ನು ಹೊಂತಾನೆ. 1236ರಲ್ಲಿ ಮರಣ ಹೊಂದಿದ ನಂತರ ರಜಿಯಾ ಬೇಗಂ ದೆಹಲಿ ಸುಲ್ತಾನತ್ ಅನ್ನು ಆಳಿದ ಮೊದಲ ಮತ್ತು ಏಕೈಕ ಮುಸ್ಲಿಂ ಮಹಿಳಾ ಆಡಳಿತಗಾರಳಾಗಿ ಹೊರಹೊಮ್ಮುತ್ತಾಳೆ. ಇವಳು ಕೇವಲ 4 ವರ್ಷಗಳ ಕಾಲ ಅಂದರೆ ಕ್ರಿಸ್ತಶಕ 1236ರಲ್ಲಿ ಇಲ್ತಮಿಷ ಮರಣ ಹೊಂದಿದ ನಂತರ 1236ರಲ್ಲಿ ತನ್ನ ಆಡಳಿತವನ್ನು ಪ್ರಾರಂಭ ಮಾಡ್ತಾಳೆ. ಆದರೆ 1240ರಲ್ಲಿ ತನ್ನ ಆಡಳಿತವನ್ನು ಕೊನೆಗೊಳಿಸ್ತಾಳೆ ಎನ್ನುವುದನ್ನು ನೋಡಬಹುದು. 4 ವರ್ಷಗಳ ಕಾಲ ಆಡಳಿತ ಮಾಡಿದರೂ ಕೂಡ ಇತಿಹಾಸದಲ್ಲಿ ಬಲಶಾಲಿ ಮತ್ತು ಸಮರ್ಥ ಆಡಳಿತಗಾರ್ತಿಯಾಗಿ ತನ್ನನ್ನು ಗುರುತಿಸಿಕೊಂಡಿರ್ತಕ್ಕಂಥವಳು ಈ ರಜಿಯಾ.
ಈ ಒಂದು ರಜಿಯಾಳ ಜೀವನ ಮತ್ತು ಇವಳು ಯಾವ ರೀತಿಯ ಸಿಂಹಾಸನವನ್ನು ಪಡಿತಾಳೆ ಅನ್ನೋದನ್ನು ನೋಡ್ಬೋದು ಸ್ನೇಹಿತರೆ. ಈ ರಜಿಯಾ ಬೇಗಂ ಇಲ್ಬರಿ ತುರ್ಕಿ ಗುಲಾಮ ಸಂತತಿಯ ಪ್ರಸಿದ್ಧ ಸುಲ್ತಾನನಾಗಿರ್ತಕ್ಕಂಥ ಶಮ್ಸುದ್ದೀನ್ ಇಲ್ತಮಿಷ್ ಮತ್ತು ಆತನ ಮುಖ್ಯ ಪತ್ನಿಯಾಗಿರ್ತಕ್ಕಂಥ ತುರ್ಕನ್ ಖಾತೂನ್ ಅವರ ಪುತ್ರಿ. ಯಾರು? ಈ ರಜಿಯಾ ಬೇಗಂ. ಇಲ್ತಮಿಷ ತನ್ನ ಗಂಡು ಮಕ್ಕಳಿಗಿಂತ ರಜಿಯಾಳಲ್ಲಿ ಆಡಳಿತದ ಸಾಮರ್ಥ್ಯವನ್ನು ಕಂಡಿರ್ತಾನೆ. ಹಾಗಾಗಿ ಆಕೆಯ ರಾಜ್ಯಭಾರದ ಜ್ಞಾನ, ಯುದ್ಧ ತಂತ್ರ ಮತ್ತು ಆಡಳಿತದ ಬಗ್ಗೆ ಕೂಲಂಕುಷವಾಗಿ ಶಿಕ್ಷಣವನ್ನು ಕೊಡಿಸ್ತಾನೆ. ಈ ಹೆಣ್ಮಗಳು ಹಾಗೆ ಇದ್ದಳ್ರಿ, ಬಹಳ ಧೈರ್ಯಶಾಲಿ, ತಂದೆಯಂತೆ ದೃಢ ಮನುಷ್ಯನವಳು. ಆದ್ದರಿಂದ ತಂದೆಯ ಪ್ರಮುಖ ಕಾರ್ಯಗಳಲ್ಲಿ ತೊಡಗಿಕೊಂಡು ತಂದೆಯ ಮೆಚ್ಚುಗೆಯನ್ನು ಪಡೆದಿರ್ತಾಳೆ. ಯಾರು? ಈ ರಜಿಯಾ ಬೇಗಂ. ಇದರಿಂದಾಗಿ ಆ ಇಲ್ತಮಿಷ ರಜಿಯಾ ಬೇಗಂಗೆ ಬಹಳ ಉತ್ತಮವಾದ ಒಂದು ಶಿಕ್ಷಣವನ್ನು ಕೊಡಿಸ್ತಾನೆ. ಇನ್ನು ಉತ್ತರಾಧಿಕಾರಿಯಾಗಿ ಘೋಷಣೆ ಮಾಡಿಬಿಡ್ತಾನೆ. ಇಲ್ತಮಿಷ ತನ್ನ ಅಸಮರ್ಥ ಪುತ್ರರ ಬದಲಿಗೆ ರಜಿಯಾಳನ್ನೇ ತನ್ನ ಉತ್ತರಾಧಿಕಾರಿ ಎಂದು ಘೋಷಣೆ ಮಾಡಿಬಿಡ್ತಾನೆ. ಆಗಿನ ಸಾಮಾಜಿಕ ರೂಢಿಯನ್ನು ಧಿಕ್ಕರಿಸ್ತಾನೆ. ಏನಿತ್ತಪ್ಪ ಸಾಮಾಜಿಕ ರೂಢಿ? ಆಗ ಅಷ್ಟೇ ಅಲ್ಲರಿ, ಇವಾಗಲೂ ಕೂಡ ಕೆಲವು ಹಳ್ಳಿಗಳಲ್ಲಿ ಒಂದು ಸಾಮಾಜಿಕ ರೂಢಿ ಅದು. ಎಲ್ಲ ಒಂದು ಆಡಳಿತ ಅಂದರೆ ಯಾವುದೇ ರೀತಿಯ ಮನೆ ನಿರ್ವಹಣೆ ಆಗಿರ್ಬೋದು, ಏನೇ ಕೆಲಸ ಮಾಡಬೇಕಾದ್ರೆ ಪುರುಷ ಪ್ರಧಾನವಾಗಿರುವಂಥ ಕೆಲಸಗಳನ್ನು ಮಾಡ್ತಾರೆ. ಇನ್ನೂ ಕೆಲವು ಹಳ್ಳಿಗಳಲ್ಲಿ ಆಗಿರ್ಬೋದು, ಕೆಲವು ಊರುಗಳಲ್ಲಿ ಆಗಿರ್ಬೋದು ಈ ಒಂದು ಪದ್ಧತಿ ಇರುವಂಥದ್ದು. ಆವಾಗ ತೀರಾ ಅಧಿಕವಾಗಿರ್ತಕ್ಕಂಥ ಪದ್ಧತಿ ರೀ ಇದು. ಹೆಂಗಪ್ಪ ಅಂದರೆ ಮಹಿಳೆಯರು ಕೇವಲ ಅಡುಗೆ ಮನೆಗೆ ಮಾತ್ರ ಸೀಮಿತ. ಮಹಿಳೆಯರನ್ನು ಮಕ್ಕಳನ್ನು ಹೆರುವ ಯಂತ್ರಗಳಾಗಿ ಬಳಸ್ಕೊಳ್ತಿದ್ರು. ತಮ್ಮ ಸುಖ ಭೋಗಗಳನ್ನು, ತಮ್ಮ ದಾಹಗಳನ್ನು, ತಮ್ಮ ಅನೇಕ ರೀತಿಯ ವ್ಯಾಮೋಹಗಳನ್ನು ತೀರಿಸಿಕೊಳ್ಳಿಕ್ಕೆ ಮಹಿಳೆಯರನ್ನು ಬಳಸ್ತಿದ್ರು. ಆದರೆ ಎಲ್ಲ ಆಡಳಿತ ವ್ಯವಸ್ಥೆಯನ್ನು ಪುರುಷರೇ ಮಾಡಬೇಕಾಗಿತ್ತು. ಯಾವುದೇ ರೀತಿಯ ಮಹಿಳೆಯರಿಗೆ ಅವಕಾಶ ಇರಲಿಲ್ಲ. ಒಬ್ಬ ಪುರುಷನ ನಂತರ ಪುರುಷನೇ ಆಡಳಿತ ಮಾಡಬೇಕಾಗಿತ್ತು. ತಂದೆ ಸತ್ತ ನಂತರ ತಂದೆಯ ಹಿರಿ ಮಗನೇ ಆಡಳಿತ ಮಾಡಬೇಕಾಗಿತ್ತು. ಈ ಎಲ್ಲ ಪದ್ಧತಿಗಳನ್ನು ಧಿಕ್ಕರಿಸಿ ಈ ರಜಿಯಾ ಬೇಗಂಗಳನ್ನು ಉತ್ತರಾಧಿಕಾರಿ ಎಂದು ಘೋಷಣೆ ಮಾಡಿಬಿಡ್ತಾರೆ. ಯಾರು? ಇಲ್ತಮಿಷ. ಈ ಇಲ್ತಮಿಷ ಇಷ್ಟೆಲ್ಲ ಘೋಷಣೆ ಮಾಡಿ ಕ್ರಿಸ್ತಿ ಶಕ 1236ರಲ್ಲಿ ಮರಣವನ್ನು ಹೊಂತಾನೆ. ಇಲ್ತಮಿಷ ಮರಣ ಹೊಂದಿದ ನಂತರ ಆ ತುರ್ಕಿ ಅಧಿಕಾರಿಗಳು ಇಲ್ತಮಿಷನ ಇನ್ನೊಬ್ಬ ಅಸಮರ್ಥ ಮಗನಾಗಿರ್ತಕ್ಕಂಥ ರುಕ್ನ್ ಉದ್ ದಿನ್ ಫಿರೋಜನನ್ನು ಸಿಂಹಾಸನಕ್ಕೆ ಏರಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇಲ್ರಿ, ಮತ್ತು ಇಲ್ತಮಿಷ ರಜಿಯಾ ಬೇಗಂನ ಘೋಷಣೆ ಮಾಡಿದ್ದ ಇವ್ರು ಹೆಂಗೆ ಏರಿಸ್ತಾರಂತೀರಿ? ಅವ್ರಿಗೊಂದು ಇದು ಹೆಣ್ಮಕ್ಳ ಕೈಯಾಗ ಆಡಳಿತ ಮಾಡಿಸ್ಕೊಳ್ಳೋನು, ಹೆಣ್ಮಕ್ಳ ಅಧೀನದಲ್ಲೇ ನಾವಿರೋನು ಅಂತ ಭಾವನೆಯಿಂದ ಅವನು ಅಸಮರ್ಥನಾದರೂ ಪರವಾಗಿಲ್ಲ, ಅವನೇ ಆಡಳಿತ ಮಾಡಬೇಕಂತ ಅವನ ಮಗನಾಗಿರ್ತಕ್ಕಂಥ ರುಕ್ನ್ ಉದ್ ದಿನ್ ಫಿರೋಜನನ್ನು ಸಿಂಹಾಸನಕ್ಕೆ ಏರಿಸ್ತಾರೆ. ಸಿಂಹಾಸನಕ್ಕೆ ಏರಿಸಿದ್ರು. ಇದಕ್ಕೆ ಯಾವ ರೀತಿ ಆಡಳಿತ ಮಾಡಬೇಕು ಗೊತ್ತಿಲ್ಲ, ಏನು ಮುರಾದಿ ಮಣ್ಣು ಗೊತ್ತಿಲ್ಲ. ಏರಿ ಕುಂದ್ರು ಅಂದ್ರೆ ಕೂತ್ಬಿಟ್ಟ. ಕೂತಿದ ಶಿಸ್ತ ಆಸ್ಥಾನದ ಸಖಿಯರೊಂದಿಗೆ ಚೆಲ್ಲಾಟದಲ್ಲಿ ಇರ್ತಿದ್ದ. ಹೊಟ್ಟೆ ತುಂಬ ಉಣ್ತಿದ್ದ, ಕಣ್ಣು ತುಂಬ ನಿದ್ದೆ ಮಾಡ್ತಿದ್ದ, ಬ್ಯಾಸರದಾಗ ಜ್ಯೂಸ್ ಕುಡಿತಿದ್ದ, ತಿರುಗಾಡ್ತಿದ್ದ, ಉಣ್ತಿದ್ದ, ಮುಕ್ಕೋತಿದ್ದ. ಈ ರೀತಿಯಾಗಿ ಆಡಳಿತವನ್ನು ಮರೆತು ಬಿಟ್ಟ. ಇವರಂದ್ರು ಏನಪ್ಪ, ಆ ರಜಿಯಾ ಬೇಗಂಗಳನ್ನು ಆಡಳಿತದ ಕೆಳಗಿಳಿಸಿ ಇವನನ್ನು ಏರಿಸಿದೇವಿ, ಒಟ್ಟು ಆಡಳಿತ ಸರಿಯಾಗಿ ಆಡಳಿತ ಮಾಡಲಿಕ್ಕೆ ತಯಾರಿಲ್ಲ ಮನುಷ್ಯ, ಹೀಗಾದರೆ ಹ್ಯಾಂಗೆ ನಮ್ಮ ರಾಜ್ಯದ ಗತಿ ಎಂದು ಮತ್ತೆ ವಿಚಾರ ಮಾಡಿ ಆ ರುಕ್ನ್ ಉದ್ ದಿನ್ ಫಿರೋಜನನ್ನು ಒಂದು ಸಿಂಹಾಸನದಿಂದ ಪದಚ್ಯುತಗೊಳಿಸ್ತಾರೆ. ಸಿಂಹಾಸನದ ಇಳಿತಾ ಮಾಡಿ ಮೊದಲಂತಾರ, ಸುಮ್ಮಿಳೀನಿ ಅವನನ್ನು ವಜಾಗೊಳಿಸಿ ಮತ್ತೆ ಎಲ್ಲಿ ಹೋಗ್ತಾರ? ರಜಿಯಾ ಅಕ್ಕನ ಬಲಿಯಕ್ಕೆ ಹೋಗ್ತಾರ. ರಜಿಯಾ ಅಕ್ಕನ ಬಲಿಯಕ್ಕೆ ಹೋಗಿ ಅಕ್ಕರ ಅಂತಾರೆ.
ರಜೆ ಹಾಕೋರು ಕೂತಿದ್ರು. ಹ್ಞೂ ಬರ್ರಿ ಒಳಗಂದ್ರು. ಏನಾಯ್ತು ರೀ ಅಕ್ಕೋರ ನೀವು ಮತ್ತೆ ನಮ್ಮ ಆಸ್ಥಾನದ ಸಿಂಹಾಸನವನ್ನು ಏರ್ಬೇಕ್ರಿ ಅಂತ ಕೇಳ್ತಾರೆ. ಹೇಳಿದ್ರ ರಜಿಯಾ ಸುಲ್ತಾನ, ಆಯ್ತು ರೀ ಯಾಕಾಗಲಕ್ಕ, ನೀವು ಹೇಳ್ದಂಗೆ ಮತ್ತು ನಮ್ಮ ತಂದೆಯ ಆಸೆಯಂತೆ ಒಂದು ಆಡಳಿತವನ್ನು ನಡೆಸಿಕೊಂಡು ಹೋಗ್ತೀವಿ ಅಂದ ಮತ್ತೆ ಸಿಂಹಾಸನವನ್ನು ಏರ್ತಾಳೆ. ಈ ರೀತಿಯಾಗಿ ಜನರಿಂದ ನೇರವಾಗಿ ಆಯ್ಕೆಯಾಗಿರ್ತಕ್ಕಂಥ ಮೊದಲ ಆಡಳಿತಗಾರ್ತಿ ಯಾರಪ್ಪ ಅಂದರೆ ಅವಳೇ ರಜಿಯಾ ಬೇಗಂ. ಆಡಳಿತಕ್ಕೆ ಬಂದ ನಂತರ ಪ್ರಮುಖ ಸಾಧನೆಗಳನ್ನು ಮಾಡ್ತಾಳೆ, ಅನೇಕ ರೀತಿಯ ಸುಧಾರಣೆಗಳನ್ನು ಮಾಡ್ತಾಳೆ. ಅಂಥ ಸುಧಾರಣೆಗಳೇನಪ್ಪ ಅಂದರೆ ಈಕೆಯನ್ನು ಭಾಳ ದಿನ ಯುದ್ಧ ಮಾಡಿ ಭಾಳ ದಿನ ರಾಜ್ಯದ ಆಡಳಿತ ಮಾಡಿಲ್ರಿ. ಕೆಲವು ದಿನಗಳ ಕಾಲಗಳು ಮಾತ್ರ ತನ್ನ ಆಡಳಿತವನ್ನು ಮಾಡ್ತಾಳೆ. ತಮ್ಮ ಅಲ್ಪಾವಧಿಯ ಆಳ್ವಿಕೆಯಲ್ಲಿಯೇ ಅನೇಕ ಪ್ರಮುಖ ಸುಧಾರಣೆಗಳನ್ನು ಜಾರಿಗೆ ತರ್ತಾರೆ. ಈಕೆ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ಕಾರ್ಯ ಏನಪ್ಪ ಅಂದರೆ ಅದು ಲಿಂಗ ಭೇದವನ್ನು ಧಿಕ್ಕರಿಸ್ತಾಳೆ. ಎಲ್ಲರೂ ಸಮಾನರು, ಹೆಣ್ಮಕ್ಳು ಗಂಡು ಮಕ್ಕಳು ಏನು ಅನ್ನಂಗಿಲ್ಲ. ಹೆಣ್ಣುಮಕ್ಕಳು ಅಟ್ಟೆ ಗಂಡು ಮಕ್ಕಳು ಅಟ್ಟೆ ಎಲ್ಲರೂ ಸಮಾನರು ಎಂದು ಹೇಳಿಬಿಡ್ತಾಳೆ. ಮತ್ತು ಇವಳು ಮಹಿಳೆ ಆದ್ದರಿಂದ ಇವಳನ್ನು ಸುಲ್ತಾನ ಎಂದು ಕರಿತಿರ್ತಾಳೆ. ಈ ಸುಲ್ತಾನ ಅಂದರೆ ರಾಜನ ಪತ್ನಿ ಎಂದ ಅರ್ಥ. ಈ ಸುಲ್ತಾನ ಪದದ ಅರ್ಥ ರಾಜನ ಪತ್ನಿ ಎಂದ ಅರ್ಥ. ಈ ಒಂದು ಸ್ತ್ರೀಲಿಂಗ ಪದದ ಬದಲು ಏನು ಮಾಡ್ತಾಳಪ್ಪ ಅಂದರೆ ಸುಲ್ತಾನ್ ಎಂಬ ಪುಲ್ಲಿಂಗ ಶೀರ್ಷಿಕೆಯನ್ನು ಬಳಸಲು ಒತ್ತಾಯ ಮಾಡ್ತಾಳೆ. ಯಾರು ಸುಲ್ತಾನ ಅಂತ ಕರಿತಾಳೆ ನಿಂದಿರಿಸೋದು ಪಡ್ಡನ ಹೊಡೆದು, ಸುಲ್ತಾನ ಅಂತ ಕರಿಬೇಡ ಸುಲ್ತಾನ್ ಎಂದು ಕರಿಯಂದ ಅವಳನ್ನು ಒತ್ತಾಯ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಪರ್ದಾ ಪದ್ಧತಿ ಅಂದರೆ ಮುಸ್ಲಿಂ ಸಮುದಾಯದ ಒಂದು ಪದ್ಧತಿಯಾಗಿತ್ತು. ಅಂದರೆ ಮಹಿಳೆಯರು ಮುಖವನ್ನು ಪರ್ದೆಯಿಂದ ಮುಚ್ಚಿಕೊಳ್ಬೇಕು. ಎಷ್ಟು ಕಣ್ಣು ಮಾತ್ರ ಕಾಣಿಸ್ತಿರ್ಬೇಕು, ಅವ್ರದ್ದು ಕಣ್ಣು ಬಿಟ್ಟು ಎಲ್ಲ ಪರದೆ ಮುಖಾಂತರ ಕವರ್ ಮಾಡಿರ್ತಾರೆ. ಆ ಪದ್ಧತಿಯನ್ನು ತ್ಯಜಿಸಿ ಪುರುಷರ ವೇಷಭೂಷಣಗಳಾಗಿರ್ತಕ್ಕಂಥ ಕೋಟ ಟೋಪಿ ಧರಿಸಿ ಸಾರ್ವಜನಿಕವಾಗಿ ಕಾಣಿಸಿಕೊಳ್ತಾರೆ. ದಂಡಿನೊಳಗೆ ಗಂಡ ಕುದುರೆಯನ್ನು ಏರಿ ಯುದ್ಧ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ನ್ಯಾಯಾಲಯದಲ್ಲಿ ವ್ಯವಹಾರಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾಳೆ. ಮಹಿಳೆಯರಿಗೆ ಇಷ್ಟೊಂದು ಅವಕಾಶ ಇರಲಿಲ್ಲ. ಮೊದಲ ಪುರುಷರೇ ಆಡಳಿತ ಮಾಡ್ತಿದ್ರು, ಪುರುಷರೇ ಎಲ್ಲ ರೀತಿಯ ನ್ಯಾಯಾಲಯಗಳನ್ನು ವ್ಯವಹಾರಗಳನ್ನು ನೋಡ್ಕೊಂಡು ಹೋಗ್ತಿದ್ರು. ಆದರೆ ಈ ರಜಿಯಾ ಆ ಎಲ್ಲ ಕಾರ್ಯಗಳಲ್ಲಿ ಕೂಡ ಗಂಡು ಹುಡುಗಿಯನ್ನು ತೊಟ್ಟು ನೋಡ್ರಿ ಹೆಂಗದಾಳಕಿ ಹೆಣ್ಮಗಳು, ಬಹಳ ಧೈರ್ಯಶಾಲಿ ಇರ್ತಕ್ಕಂಥ ಮಹಿಳೆ. ಗಂಡು ಹುಡುಗಿಯನ್ನು ತೊಟ್ಟು ಎಲ್ಲ ನ್ಯಾಯಾಲಯದ ವ್ಯವಹಾರಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾಳೆ. ಇನ್ನು ಆಡಳಿತ ಮತ್ತು ಮಿಲಿಟರಿಯನ್ನು ಬಲವರ್ಧನೆಗೊಳಿಸ್ತಾಳೆ. ಸಮರ್ಥ ಅಧಿಕಾರಿಗಳನ್ನು ನೇಮಿಸುವತ್ತ ಗಮನವನ್ನು ಹರಿಸ್ತಾಳೆ. ಭ್ರಷ್ಟಾಚಾರವನ್ನು ಕಡಿಮೆ ಮಾಡುತ್ತಾಳೆ. ಸಮರ್ಥ ಅಧಿಕಾರಿಗಳಂದ್ರೆ ಆ ಹುದ್ದೆಗೆ ತಕ್ಕಂಥ ಅರ್ಹತೆಯನ್ನು ಅವರು ಪಡೆದಿರಬೇಕು. ಒಂದು ರಾಜ್ಯದ ರಕ್ಷಣೆಗಾಗಿ ಅವರು ದುಡಿತಿರಬೇಕು. ಅಂತಹ ಅಧಿಕಾರಿಗಳನ್ನು ನೇಮಿಸುವಲ್ಲಿ ಗಮನವನ್ನು ಹರಿಸ್ತಾಳೆ. ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಪುನಃ ಸ್ಥಾಪನೆ ಮಾಡ್ತಾಳೆ. ಒಂದು ಗುಲಾಮಿ ಸಂತತಿಯ ಕೇಂದ್ರೀಯ ಅಧಿಕಾರವನ್ನು ಬಲಪಡಿಸ್ತಾಳೆ. ಆಕೆ ವೈಯಕ್ತಿಕವಾಗಿ ಸೈನ್ಯವನ್ನು ಮುನ್ನಡೆಸಿ ಹಲವಾರು ಮಿಲಿಟರಿ ಕಾರ್ಯಾಚರಣೆಗಳಲ್ಲಿ ಯಶಸ್ಸನ್ನು ಸಾಧಿಸ್ತಾಳೆ. ಸ್ವತಃ ತಾನೇ ಸೈನ್ಯವನ್ನು ಮುನ್ನಡೆಸ್ತಾಳೆ. ಹೇಳಿದಿಲ್ರಿ ಆಗಲೇ, ದಂಡಿನೊಳಗೆ ಗಂಡ ಕುದುರೆಯನ್ನು ಏರಿ ಗಂಡುಡಿಯನ್ನು ತೊಟ್ಟು ಹೋರಾಡತಕ್ಕಂಥ ಮಹಿಳೆ ಯಾರಪ್ಪ ಅಂದರೆ ಆಕೆ ಈ ರಜಿಯಾ ಬೇಗಂ. ಮತ್ತು ನಾಗರಿಕ ಮತ್ತು ಸಾಂಸ್ಕೃತಿಕ ಕೊಡುಗೆಗಳನ್ನು ಅನೇಕ ರೀತಿಯಾಗಿ ನೀಡ್ತಾಳೆ. ಶಿಕ್ಷಣ ಮತ್ತು ಕಲೆಗೆ ಪ್ರೋತ್ಸಾಹವನ್ನು ನೀಡ್ತಾಳೆ. ಶಿಕ್ಷಣದ ಪ್ರಗತಿಗಾಗಿ ಶಾಲೆಗಳು, ಸಾರ್ವಜನಿಕ ಗ್ರಂಥಾಲಯಗಳು ಮತ್ತು ಸಂಶೋಧನಾ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾರೆ. ಯಾಕಂದ್ರೆ ಗೊತ್ತಿತ್ತಿಗೆ ಶಿಕ್ಷಣ ಯಾವ ರೀತಿಯಾಗಿ ಮಹತ್ವವನ್ನು ಪಡೆದಿರ್ತಕ್ಕಂಥದ್ದು ಅನ್ನುವಂಥದ್ದನ್ನು ಅರಿತಿದ್ಲು. ಆದ್ದರಿಂದ ಶಿಕ್ಷಣದ ಪ್ರಗತಿಗಾಗಿ ಶಾಲಾ ಕಾಲೇಜುಗಳು, ಸಾರ್ವಜನಿಕ ಗ್ರಂಥಾಲಯಗಳನ್ನು ಮತ್ತು ಸಂಶೋಧನಾ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾಳೆ.
ಮತ್ತು ಆಡಳಿತ ಮತ್ತು ವ್ಯಾಪಾರವನ್ನು ಸುಗಮಗೊಳಿಸುವ ದೃಷ್ಟಿಯಿಂದ ಹೊಸ ಬೆಳ್ಳಿ ನಾಣ್ಯಗಳನ್ನು ಜಾರಿಗೆ ತರ್ತಾಳೆ. ಇನ್ನು ಅನೇಕ ರೀತಿಯ ಸವಾಲುಗಳನ್ನು ಎದುರಿಸ್ತಾಳೆ. ಕೊನೆಗೆ ಒಂದು ದುರಂತದಿಂದ ಮರಣವನ್ನು ಹೊಂದ್ತಾಳೆ. ರಜಿಯಾ ಅವರು ಆಳ್ವಿಕೆಯಲ್ಲಿ ತುರ್ಕಿ ಶ್ರೀಮಂತ ವರ್ಗದಿಂದ ನಿರಂತರ ವಿರೋಧವನ್ನು ಎದುರಿಸ್ತಿದ್ರು. ತುರ್ಕಿ ಶ್ರೀಮಂತರು ಒಟ್ಟೆ ಹೆಣ್ಮಗಳನ್ನ ಬಿಡಬೇಡದವರು, ಒಟ್ಟು ಹೆಂಗರ ಮಾಡಿಕಿನ ಕೆಳಗಿಳಿಸ್ಬೇಕು, ತಾವು ಆಡಳಿತ ಇರಬೇಕು ನಾವು. ತುರ್ಕಿ ಶ್ರೀಮಂತ ನಿರಂತರವಾಗಿ ಆಕೆಗೆ ನೋಡೋಣ ಯಾಕಡೆ ಮಾಡೋದು, ನೋಡೋಣ ಕೆಟ್ಟಗನಿಲ್ಲ ನೋಡೋದು, ಅನ್ನೋದು ಉಯ್ ಅನ್ನೋದು ಮಾಡ್ತಿದ್ರು. ಒಟ್ಟೆಗಿನ ಆಡಳಿತನ ಒಪ್ಕೊಳ್ಳೋಕೆ ತಯಾರಿರಲ್ಲ ಅವರು. ಇದರಿಂದಾಗಿ ತುರ್ಕಿ ಶ್ರೀಮಂತರು ತಮ್ಮ ಅಧಿಕಾರವನ್ನು ಕಳೆದುಕೊಳ್ತಾರೆ ಅನ್ನೋ ಒಂದು ಭಯ ಇತ್ತವ್ರಿಗೆ. ಈಕೆ ರಜಿಯಾ ಎಲ್ಲ ರೀತಿಯ ಆಡಳಿತವನ್ನು ತಾನೇ ನೋಡ್ಕೊಳ್ಳೋ ಹೊಂಟ್ಲು, ಇನ್ನು ನಮ್ಮ ಅಧಿಕಾರನ ಕಿತ್ಕೊಳ್ತಾವ ಅನ್ನೋ ಒಂದು ಭಯ ಅವರಲ್ಲಿತ್ತು. ಈ ಒಂದು ಭಯದಿಂದ ಅನೇಕ ರೀತಿಯ ಸಂಚುಗಳನ್ನು ಇವಳ ವಿರುದ್ಧ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಬಟಿಂಡಾದ ಗವರ್ನರ್ ಆಗಿರ್ತಕ್ಕಂಥ ಮಲಿಕ್ ಇಖ್ತಿಯಾರುದ್ದೀನ್ ಅಲ್ತುನಿಯಾ ದಂಗೆ ಎದ್ದಾಗ ರಜಿಯಾ ಆತನನ್ನು ಎದುರಿಸಲು ಹೋಗ್ತಾಳೆ. ಈ ಒಂದು ಸಂದರ್ಭದಲ್ಲಿ ಆಕೆಯ ನಿಷ್ಠಾವಂತ ಅಧಿಕಾರಿಯಾಗಿರ್ತಕ್ಕಂಥ ಜಮಾಲುದ್ದೀನ್ ಯಾಕೂತ್ ಕೊಲ್ಲಲ್ಪಡ್ತಾನೆ. ಜಮಾಲುದ್ದೀನ್ ಯಾಕೂತನ್ನ ಕೊಂದ ನಂತರ ರಜಿಯಾಳನ್ನು ಬಂಧಿಸಲಿಕ್ಕೆ ಸಾಧ್ಯವಾಗ್ತದೆ. ಅವಳನ್ನು ಬಂಧಿಸಿ ರಾಜಕೀಯ ಕಾರಣಗಳಿಗಾಗಿ ರಜಿಯಾ ಮತ್ತೇನು ಮಾಡ್ತಾಳಪ್ಪ ಅಂದರೆ ಈ ಅಲ್ತುನಿಯಾನನ್ನೇ ವಿವಾಹ ಆಗ್ತಾಳೆ. ಏನು ಯುದ್ಧ ಸಾರಿದ್ನಲ್ಲ ಆ ಅಲ್ತುನಿಯಾನನ್ನೇ ಈ ರಜಿಯಾ ಮುಂದೆ ವಿವಾಹವಾಗ್ತಾಳೆ. ವಿವಾಹ ಆದ ನಂತರ ದೆಹಲಿ ಸಿಂಹಾಸನವನ್ನು ಮರಳಿ ಪಡೆಯಲು ರಜಿಯಾ ಮತ್ತು ಅಲ್ತುನಿಯಾ ಅನೇಕ ರೀತಿಯ ಪ್ರಯತ್ನಗಳನ್ನು ಮಾಡ್ತಾರೆ. ಕ್ರಿಸ್ತಿ ಶಕ 1240ರಲ್ಲಿ ದಂಗೆಕೋರರ ಕೈಯಲ್ಲಿ ಅವರು ಕೊಲ್ಲಲ್ಪಡ್ತಾರೆ. ಆಕೆಯ ಸಮಾಧಿ ಹರಿಯಾಣದ ಕೈತಾಲಲ್ಲಿ ಇದೆ ಎಂದು ಇತಿಹಾಸಕಾರರು ತಿಳಿಸಿಕೊಟ್ಟಿರುತ್ತದೆ. ಈ ರೀತಿಯಾಗಿ ರಜಿಯಾ ಸುಲ್ತಾನ ಕೇವಲ 3 ವರ್ಷ 6 ತಿಂಗಳು 6 ದಿನಗಳ ಕಾಲ ಆಡಳಿತ ನಡೆಸ್ತಾಳೆ. ನೋಡಿ, ಕೇವಲ 3 ವರ್ಷಗಳಲ್ಲಿ ಒಬ್ಬ ಮಹಿಳೆ ಇತಿಹಾಸ ಪುಟದಲ್ಲಿ ಯಾವ ರೀತಿ ತನ್ನನ್ನು ತಾನು ಗುರುತಿಸಿಕೊಂಡಳು ಅನ್ನೋದನ್ನು ಇಲ್ಲಿ ನಾವು ನೋಡಬಹುದು. ಯಾರು ಅಸಮರ್ಥರಲ್ಲ, ಪುರುಷರು ಮಾತ್ರ ಸಮರ್ಥರು, ಮಹಿಳೆಯರು ಅಸಮರ್ಥರು ಅನ್ನೋದನ್ನು ತೆಗೆದುಹಾಕಬೇಕು ಮೊದಲ ತಲೆ. ಮಾಡ್ತಕ್ಕಂಥ ಛಲವೊಂದು ನಮ್ಮಲ್ಲಿ ಇತ್ತಪ್ಪ ಅಂದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಓದ್ರಿ ಅಕ್ಕನ ಸಾಹಿತ್ಯವನ್ನು, ಈ ಅಕ್ಕನ ಇತಿಹಾಸ ಓದ್ರಿ ನಿಮ್ಗೆ ಗೊತ್ತಾಗ್ತದೆ. ಕೇವಲ 3 ವರ್ಷ 6 ತಿಂಗಳು 6 ದಿನಗಳ ಕಾಲದಲ್ಲಿ ಆಡಳಿತ ನಡೆಸಿದರೂ ಕೂಡ ತನ್ನ ನ್ಯಾಯಯುತ ಮತ್ತು ಸಮರ್ಥ ಆಡಳಿತದಿಂದ ಇತಿಹಾಸದಲ್ಲಿ ತನ್ನದೇ ಆದ ಒಂದು ಸ್ಥಾನವನ್ನು ಗಳಿಸಿರ್ತಕ್ಕಂಥವಳು ಯಾರಪ್ಪ ಅಂದರೆ ಈ ರಜಿಯಾ ಬೇಗಂ ಎನ್ನುವಂಥದ್ದು. ಇನ್ನು ರಜಿಯಾ ಬೇಗಂನ ಆಡಳಿತ ಮುಗಿದ ನಂತರ ಗಿಯಾಸುದ್ದೀನ್ ಬಲ್ಬನ್ ಬರ್ತಾನೆ. ಈ ಬಲ್ಬನ್ ಯಾರಪ್ಪ ಅಂದರೆ ಈತ ಬಲ್ಬನ ತುರ್ಕಿ ಗುಂಪಿಗೆ ಸೇರಿರ್ತಕ್ಕಂಥ ವ್ಯಕ್ತಿ. ನೀವು ಈ ತುರ್ಕಿ ಗುಂಪು ಯಾವುದು? ಕುತುಬುದ್ದೀನ್ ಐಬಕ್ 40 ಜನರ ಒಂದು ತುರ್ಕಿ ಗುಂಪನ್ನು ಸಂಘಟನೆ ಮಾಡಿರ್ತಾನೆ. ಈ 40 ಜನರ ಕಾರ್ಯ ಏನಾಗಿತ್ತಪ್ಪ? ಕುತುಬುದ್ದೀನ್ ಐಬಕ್ನ ಆಡಳಿತದಲ್ಲಿ ಅಲ್ಲ, ಇಲ್ತಮಿಶ್ರ ಆಡಳಿತದಲ್ಲಿ 40 ಜನ ತುರ್ಕಿಯ ಜನರ ಗುಂಪಿರ್ತದೆ. ಈ 40 ಜನರು ಒಂದು ಸಲಹೆ ನೀಡ್ತಕ್ಕಂಥ ಕಾರ್ಯವನ್ನು ಮಾಡ್ತಿರ್ತಾರೆ. ಅಂತಹ ಗುಂಪಿಗೆ ಸೇರಿದವ ಯಾರಪ್ಪ ಅಂದ್ರೆ ಈ ಗಿಯಾಸುದ್ದೀನ್ ಬಲ್ಬನ್. ರಾಜಕೀಯ ಸ್ಥಿರತೆ ಮತ್ತು ಗೌರವವನ್ನು ಮರಳಿ ತಂದಿರತಕ್ಕಂಥ ಆಡಳಿತಗಾರಪ್ಪ ಅಂದರೆ ಈ ಗಿಯಾಸುದ್ದೀನ್ ಬಲ್ಬನ್. ಇವನು ಗುಲಾಮಗಿರಿಯಿಂದ ಸುಲ್ತಾನತನ ಮಟ್ಟಕ್ಕೆ ಏರಿದ ವ್ಯಕ್ತಿ. ಈತನು ಕೂಡ
ಗುಲಾಮನಾಗಿದ್ದು ಮುಂದೆ ಸುಲ್ತಾನನಾಗಿ ಏರಿರ್ತಕ್ಕಂಥ ವ್ಯಕ್ತಿ. ಈತನ ಜೀವನ ಮತ್ತು ಅಧಿಕಾರವನ್ನು ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತಾನೆ ಅನ್ನೋದನ್ನು ನೋಡಬೇಕಾದ್ರೆ, ಮೂಲ ಬಲ್ಬನ್ ಇಲ್ಬರಿ ತುರ್ಕಿ ಗುಂಪಿಗೆ ಸೇರಿರ್ತಕ್ಕಂಥ ವ್ಯಕ್ತಿ. ಬಾಲ್ಯದಲ್ಲಿಯೇ ಮಂಗೋಲರಿಗೆ ಗುಲಾಮನಾಗಿ ಮಾರಲ್ಪಡ್ತಾನೆ. ನಂತರ ಇಲ್ತಮಿಷ್ಗೆ ಮಾರಾಟವಾಗ್ತಾನೆ. ಇಲ್ತಮಿಷನಿಗೆ ಮಾರಾಟವಾದ ನಂತರ ಏನು ಮಾಡ್ತಾನಪ್ಪ ಅಂದರೆ, ತನ್ನ ಬುದ್ಧಿವಂತಿಕೆ ಮತ್ತು ಮಿಲಿಟರಿ ಸಾಮರ್ಥ್ಯದಿಂದಾಗಿ ಇವನು ಕೂಡ ತನ್ನ ಸಾಮರ್ಥ್ಯದಿಂದ ಇಲ್ತಮಿಷನ ಒಂದು ಮೆಚ್ಚುಗೆಯನ್ನು ಪಡೆದುಕೊಳ್ತಾನೆ. ಶಾಲಿಶಾ ಅಥವಾ ತುರ್ಕಾಣೆ ಈ ಚಿಹಲ್ಗಾಣಿ ಅನ್ನುವಂಥ ಒಂದು ಗುಂಪನ್ನು ತಯಾರಿ ಮಾಡಿದ್ದ. ಯಾರು? ಇಲ್ತಮಿಷ. ಈ ಒಂದು ಗುಂಪಿನ ಕಾರ್ಯ ಏನಾಗಿತ್ತು, ಈ ಸುಲ್ತಾನನಿಗೆ ಅಂದರೆ ಇಲ್ತಮಿಷನಿಗೆ ಒಳ್ಳೆಯ ಸಲಹೆಗಳನ್ನು ಕೊಡ್ತಕ್ಕಂಥ ಕಾರ್ಯವನ್ನು ಈ 40 ಜನರ ಗುಂಪು ಮಾಡ್ತಿತ್ತು. ಅಂತಹ ಗುಂಪಿಗೆ ಸೇರಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದರೆ ಈ ಬಲ್ಬನ್. ಇನ್ನು ವಜೀರ ಇಲ್ತಮಿಷನ ಉತ್ತರಾಧಿಕಾರಿಗಳ ಅಡಿಯಲ್ಲಿ ಬಲ್ಬನ್ ಶೀಘ್ರವಾಗಿ ಅಧಿಕಾರವನ್ನು ಕೇಂದ್ರೀಕರಣಗೊಳಿಸ್ತಾನೆ. ಅಧಿಕಾರವನ್ನು ಕೇಂದ್ರೀಕರಿಸಿ ಸುಲ್ತಾನ್ ನಾಸಿರುದ್ದೀನ್ ಮೊಹಮ್ಮದನ ಪ್ರಧಾನಮಂತ್ರಿಯಾಗಿ ಕೂಡ ಈತ ಸೇವೆ ಸಲ್ಲಿಸ್ತಾನೆ. ಇನ್ನು ಸುಲ್ತಾನನಾಗಿ ಕ್ರಿಸ್ತಶಕ 1266ರಲ್ಲಿ ನಾಸಿರುದ್ದೀನ್ ಮೊಹಮ್ಮದ್ ಮರಣ ಹೊಂದಿದ ನಂತರ ಬಲ್ಬನ್ ತನ್ನನ್ನು ತಾನೇ ಸುಲ್ತಾನನೆಂದು ಘೋಷಿಸಿಕೊಳ್ಳುತ್ತಾನೆ. ಅಂದರೆ ಈ ನಾಸಿರುದ್ದೀನ್ ಮೊಹಮ್ಮದ್ ಯಾರು? ಈತ ಸುಲ್ತಾನನ ಅಳಿಯ. ಈ ನಾಸಿರುದ್ದೀನ್ ಮೊಹಮ್ಮದನ ಅಡಿಯಲ್ಲಿ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಯಾರು? ಈ ಬಲ್ಬನ್. ಈ ನಾಸಿರುದ್ದೀನನ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ಬಲ್ಬನ ಮುಂದೆ ಆತನ ಮರಣದ ನಂತರ ತಾನೇ ಸ್ವತಂತ್ರ ಸುಲ್ತಾನನೆಂದು ಘೋಷಿಸಿಕೊಂಡು ಸಿಂಹಾಸನವನ್ನು ಏರ್ತಾನೆ. ಸಿಂಹಾಸನವನ್ನು ಏರಿದ ನಂತರ ಪ್ರಮುಖ ಸಾಧನೆಗಳನ್ನು ಮಾಡ್ತಾನೆ. ರಾಜಕೀಯ ಸಿದ್ಧಾಂತಗಳನ್ನು ಮಂಡಿಸ್ತಾನೆ. ಆ ಪ್ರಮುಖ ಸಾಧನೆ ಮತ್ತು ರಾಜಕೀಯ ಸಿದ್ಧಾಂತಗಳನ್ನು ನೋಡಬೇಕಾದ್ರೆ, ರಾಜಪ್ರಭುತ್ವದ ಗೌರವವನ್ನು ಪುನಃ ಸ್ಥಾಪನೆ ಮಾಡ್ತಾನೆ ಮತ್ತು ಸಾಮ್ರಾಜ್ಯವನ್ನು ಆಂತರಿಕ ದಂಗೆಗಳು ಹಾಗೂ ಬಾಹ್ಯ ಮಂಗೋಲರ ದಾಳಿಗಳಿಂದ ರಕ್ಷಣೆ ಮಾಡಲಿಕ್ಕೆ ಮುಂದಾಗ್ತಾನೆ. ಇನ್ನು ಈ ಅನೇಕ ರೀತಿಯ ಸಿದ್ಧಾಂತಗಳನ್ನು ಮಾಡ್ತಾನೆ. ರಾಜತ್ವ ದೈವಿಕ ಸಿದ್ಧಾಂತ. ಸುಲ್ತಾನನ ಅಧಿಕಾರವನ್ನು ಭದ್ರಪಡಿಸಲು ಬಲ್ಬನ್ ರಾಜತತ್ವದ ದೈವಿಕ ಸಿದ್ಧಾಂತವನ್ನು ಪ್ರಚಾರ ಮಾಡ್ತಾನೆ. ಏನು ಈ ಸಿದ್ಧಾಂತ? ಹಿಂಗಂದ್ರೆ ಏನು? ಜಿಲಾಯಿ ಇಲಾಹಿ. ನೋಡ್ರಿ ಅವ್ರು ಎಂಥ ಸಿದ್ಧಾಂತ ಮಂಡನೆ ಮಾಡ್ತಾರೆ. ಜಿಲಾಯಿ ಇಲಾಹಿ ಅಂದ್ರೆ ಸುಲ್ತಾನನು ಭೂಮಿಯ ಮೇಲೆ ದೇವರು ಪ್ರತಿನಿಧಿಯಾಗಿದ್ದಂತೆ. ಈ ಸುಲ್ತಾನ್ ಅನ್ನುವಂಥವನು ಆ ದೇವರ ಪ್ರತಿ ಸ್ವರೂಪ ಅನ್ನುವಂಥದ್ದು. ಏನು? ಈ ಜಿಲ್ ಇ ಇಲಾಹಿ ಅಂದ್ರೆ ಏನ ರಾಜ್ಯ ಮನೆತನದ ಸಂಪೂರ್ಣ ಶ್ರೇಷ್ಠತೆಯನ್ನು ಒತ್ತಿ ಹೇಳ್ತಾರೆ. ಸುಲ್ತಾನನಿಗೆ ವಿಶೇಷ ಸ್ಥಾನಮಾನ ಮತ್ತು ಗೌರವ ಸಿಗಬೇಕೆಂದು ಕೂಡ ಒತ್ತಾಯ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಇನ್ನು ಆಸ್ಥಾನದಲ್ಲಿ ಹೊಸ ಸಂಪ್ರದಾಯ, ರಾಜಪ್ರಭುತ್ವದ ಘನತೆಯನ್ನು ಹೆಚ್ಚಿಸಲು ಬಲ್ಬನ್ ಕಟ್ಟುನಿಟ್ಟಾದ ಪದ್ಧತಿಗಳನ್ನು ಜಾರಿಗೆ ತರ್ತಾನೆ. ಅದರಲ್ಲಿ ಶಿರ್ಜಾ, ಸುಲ್ತಾನನ ಮುಂದೆ ಮಂಡಿ ಊರಿ ನಮಸ್ಕರಿಸಬೇಕು. ಸುಲ್ತಾನಲ್ಲಿ ಬರ್ತಿದ್ನಪ್ಪ ಅಂದರೆ ಇಲ್ಲಿ ಮಂಡಿ ಊರಿ ಹಿಂಗೆ ಕುಂದಿರ್ಬೇಕು. ಮಂಡಿ ಊರಿ ನೆಲಕ್ಕೆ ಮಂಡಿ ಹಚ್ಚಿ ಕೈ ಮುಕ್ಕೊಂಡು ಕುಂದಿರ್ಬೇಕು. ಅಂತಹ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಪೈಬೂಸ್, ಸುಲ್ತಾನನ ಪಾದಗಳನ್ನು ಮತ್ತು ಸಿಂಹಾಸನವನ್ನು ಮುತ್ತಿಡು. ಸುಲ್ತಾನನ ಪಾದಕ್ಕೆ ಮುತ್ತಿಡಬೇಕು ಮತ್ತು ಆತನ ಸಿಂಹಾಸನಕ್ಕೆ ಮುತ್ತಿಡಬೇಕು. ಈ ರೀತಿಯಾದ ಆಡಳಿತ ಪದ್ಧತಿಗಳನ್ನು ಜಾರಿಗೆ ತರ್ತಾನೆ. ನವರೋಜ್, ಪರ್ಷಿಯನ್ ಹೊಸ ವರ್ಷದ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸ್ತಾನೆ.
ಇವನು ಯಾವಾಗಲೂ ಗಂಭೀರವಾಗಿರ್ತಿದ್ದ. ನ್ಯಾಯಾಲಯದಲ್ಲಿ ತಮಾಷೆ ಮತ್ತು ವೈನ್ ಕುಡಿಯುವುದನ್ನು ನಿಷೇಧ ಮಾಡಿಬಿಡ್ತಾ. ಮೊದಲೇನು ಮಾಡ್ತಿದ್ರು ನ್ಯಾಯಾಲಯದಲ್ಲಿ, ಸಿಕ್ಕಂಗೆ ಕುಡಿದು ಹೊಟ್ಟೆ ತುಂಬ ಉಂಡು ಸಿಕ್ಕ ಹುಡುಗಿಯಾರ ಕೈಲಿ ಡ್ಯಾನ್ಸ್ ಹೊಡಿಸ್ಕೋತ ಜಿಗಿದಾಡ್ಕೋತ ಕುಣಿದಾಡ್ಕೋತ ಇರ್ತಿದ್ರು. ಇದನ್ನೆಲ್ಲ ಸ್ವಾಚ್ಛಿ ಬಂದ ಇನ್ನೇನು ಮಾಡಂಗಿಲ್ಲ ಅಂತ ಹೇಳಿಬಿಡ್ತಾನೆ. ಮತ್ತು ಆಡಳಿತಾತ್ಮಕ ಮತ್ತು ಮಿಲಿಟರಿಯ ಸಾಧನೆಗಳನ್ನು ಯಾವ ರೀತಿ ಮಾಡ್ತಾನಪ್ಪ ಅಂದರೆ ಚಾಲಿಶಾದ ನಿರ್ಮೂಲನೆ ಮಾಡ್ತಾನೆ. ಇಲ್ತಮಿಷೆಯನ್ನು ಸ್ಥಾಪನೆ ಮಾಡಿದ್ದ ನೋಡ್ರಿ. ಮತ್ತು ಇವನಿಗೆ ಅಧಿಕಾರಕ್ಕೆ ಬರಲಿಕ್ಕೂ ಅದೇ ನೆರವಾಗಿತ್ತು. ಯಾವುದಂದರೆ ತುರ್ಕಾಣ್ ಇ ಚಿಹಲ್ಗಾಣಿ 40 ಜನರ ಗುಂಪನ್ನು ಏನು ಇಲ್ತಮಿಷ ಸ್ಥಾಪನೆ ಮಾಡಿದ್ದ ನೋಡ್ರಿ, ಆ ಒಂದು ಗುಂಪನ್ನು ಸಂಪೂರ್ಣವಾಗಿ ನಾಶಗೊಳಿಸ್ತಾನೆ. ಮತ್ತು ಶ್ರೀಮಂತರು ಮತ್ತು ಅಧಿಕಾರಿಗಳ ಅಧಿಕಾರವನ್ನು ಮುರಿದು ಹಾಕ್ತಾನೆ. ಸುಲ್ತಾನನ ಸರ್ವೋಚ್ಚ ಅಧಿಕಾರವನ್ನು ಪುನಃ ಸ್ಥಾಪನೆ ಮಾಡ್ತಾನೆ. ಏನು ಆಡಳಿತ ಏನೇ ಆಗಬೇಕಾಗಿತ್ತಪ್ಪ ಅಂದ್ರೆ ಈತನ ಅಧೀನದಲ್ಲೇ ನಡಿಬೇಕು. ಯಾರಿಗೂ ಯಾವುದೇ ರೀತಿ ಅಧಿಕಾರವನ್ನು ಕೊಡದೆ ಸಂಪೂರ್ಣ ಅಧಿಕಾರವನ್ನು ತಾನೇ ಉಳಿಸಿಕೊಳ್ತಾನೆ. ಸೈನ್ಯವನ್ನು ಪುನರ್ ಸಂಘಟನೆ ಮಾಡ್ತಾನೆ. ಹಳೆಯ ಮತ್ತು ಅಸಮರ್ಥ ಸೈನಿಕರನ್ನು ವಜಾಗೊಳಿಸಿ ಸೈನ್ಯವನ್ನು ಬಲಪಡಿಸಲು ಮತ್ತು ಮಂಗೋಲರ ದಾಳಿಯನ್ನು ಎದುರಿಸಲು ಬಲವಾದ ಕೇಂದ್ರೀಕೃತ ಸೈನ್ಯವನ್ನು ಸ್ಥಾಪನೆ ಮಾಡ್ತಾರೆ. ವಯಸ್ಸಾಗಿ ಯಾಕಡೆ ನಡುಕೋತ ಅದು ಕೂತು ಸೈನಿಕರು ಏನು ಮಾಡ್ತಾನೆ ವಜಾಗೊಳಿಸಿ ಬಿಡ್ತಾರೆ. ನೀವು ಹೋಗಿ ಬಿಡ್ರಿ, ನಿಮ್ಗೆ ಕೆಲಸ ಇಲ್ಲತ್ತ ಅವ್ರನ್ನ ಕಳಿಸಿ ಬಹಳ ಬಲಮೀಮನಂತೆ ಶಕ್ತಿ ಹೊಂದಿರತಕ್ಕಂಥ ಸೈನಿಕರನ್ನು ಮಂಗೋಲರ ದಾಳಿಯನ್ನು ಎದುರಿಸುವ ಸಲುವಾಗಿ ಸೈನ್ಯವನ್ನು ಕೇಂದ್ರಗೊಳಿಸ್ತಾನೆ. ಈ ರೀತಿಯಾಗಿ ಬಲವಾದ ಒಂದು ಸೈನ್ಯವನ್ನು ಸ್ಥಾಪನೆ ಮಾಡ್ತಾನೆ. ದಿವಾನ್ ಎ ಅಜ್ ಎಂಬ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಮಿಲಿಟರಿ ಇಲಾಖೆಯನ್ನು ತನ್ನ ಅಡಿಯಲ್ಲಿ ನಿರ್ಮಿಸ್ತಾನೆ. ಗುಪ್ತಚರ ವ್ಯವಸ್ಥೆ, ಯಾವುದೇ ಒಂದು ಆಡಳಿತದಲ್ಲಿ ಒಂದು ಗುಪ್ತಚರ ವ್ಯವಸ್ಥೆ ಬಹಳ ಪ್ರಮುಖ ಮಾಹಿತಿಯನ್ನು ಒದಗಿಸ್ತದೆ. ಏನು ಈ ಗುಪ್ತಚರ ವ್ಯವಸ್ಥೆ ಅಂದರೆ ಪಬ್ಲಿಕ್ ಒಳಗಿಂದೊಳಗೆ ಮಾಡ್ತಕ್ಕಂಥ ಕಾರ್ಯಾಚರಣೆಗಳನ್ನು ಒಂದು ವ್ಯವಸ್ಥೆ ಮಾಡುವಂಥದ್ದು ಮತ್ತು ಅಧಿಕಾರಿಗಳ ದಂಗೆಗಳನ್ನು ತಡೆಗಟ್ಟಲು ಬಲವಾದ ಗುಪ್ತಚರ ವ್ಯವಸ್ಥೆಯನ್ನು ಜಾರಿಗೆ ತರ್ತಾರೆ. ಮಂಗೋಲರ ಆಕ್ರಮಣದ ಎದುರು ರಕ್ಷಣೆಯನ್ನು ಮಾಡ್ತಾನೆ. ಮಂಗೋಲರು ಹೇಳಿದ್ನಲ್ರಿ, ನಿರಂತರವಾಗಿ ಬೆದರಿಕೆಯನ್ನು ಎದುರಿಸ್ತಿದ್ರು. ಮಂಗೋಲರು ಹಂಗೆ ಬರೋರು, ಇವ್ರು ನೋಡೋಣ ಹೊಡೆದಂಗೆ ಮಾಡೋರು, ಬಂದರೆ ಬಾಣಿ ನೋಡೋರು, ಹಾಯ್ ಕಣೋರು, ಹಿಂಗೆ ಮಾಡ್ತಿದ್ರು. ಗಡಿಯಲ್ಲಿ ಹೊಸ ಕೋಟೆಗಳನ್ನು ನಿರ್ಮಾಣ ಮಾಡ್ತಾರೆ. ಹೊಸ ಕೋಟೆಗಳನ್ನು ನಿರ್ಮಿಸಿ ಹಳೆಯ ಕೋಟೆಗಳನ್ನು ಬಲಪಡಿಸ್ತಾನೆ. ಈ ರೀತಿಯಾಗಿ ಕೋಟೆಗಳನ್ನು ಭದ್ರಪಡಿಸಿಕೊಂಡು ಬಲ್ಬನನ ಮಗನಾದ ಮೊಹಮ್ಮದ್ ಖಾನ್ ಮಂಗೋಲರ ವಿರುದ್ಧ ಹೋರಾಡುತ್ತಾ ಸಾವನ್ನಪ್ಪಿ ಹೋಗ್ತಾನೆ. ಈ ರೀತಿಯಾಗಿ ಕೊನೆಗೆ ಬಲ್ಬನನ್ನು ಕೂಡ ಸಾವನ್ನಪ್ಪುತ್ತಾನೆ. ಈ ರೀತಿಯಾಗಿ ಬಲ್ಬನನ್ನು ಕೂಡ ತನ್ನ ಇತಿಹಾಸದ ಆಡಳಿತದಲ್ಲಿ ತನ್ನನ್ನು ತಾನು ಯಾವ ರೀತಿಯಾಗಿ ಗುರುತಿಸಿಕೊಂಡ ಅನ್ನೋದನ್ನು ನೋಡಬಹುದು. ಸ್ನೇಹಿತರೆ, ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಇದೇ ರೀತಿಯಾಗಿ ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ ಪ್ರತಿಯೊಂದು ವಿಷಯವನ್ನು ಕೂಡ ನಾವು ನಮ್ಮ ಚಾನಲಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ. ಒಂದು ಆಸಕ್ತಿ ಇದ್ದವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳುತ್ತಾರೆ. ಮತ್ತು ಇವುಗಳು ನಾವು ಮಾಡಿರ್ತಕ್ಕಂಥ ವಿಡಿಯೋಗಳು ಡಿಗ್ರಿಯವರಿಗೆ ಬಹಳ ಉಪಯುಕ್ತವಾಗಿರ್ತಕ್ಕಂಥ ವಿಡಿಯೋಗಳು. ನಾವು ಮಾಡಿರ್ತಕ್ಕಂಥ ಪ್ರಶ್ನೆಗಳನ್ನೇ ಅಲ್ಲಿ ಕೇಳ್ತಾರೆ ಅನ್ನೋದನ್ನು ನಾವು ಭರವಸೆ ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೀವಿ. ಸ್ನೇಹಿತರೆ, ಇದೇ ರೀತಿಯಾಗಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ SM ಕ್ಲಾಸಸ್ ವಿಜಯಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ನಮಸ್ಕಾರ.